साधुचातकान् कृष्णमेघः कृपादृष्टि वृष्ट्या पुष्णातु मामपि श्रीमदानन्दतीर्थार्य पादपङ्कजरेणवः पवित्रयन्तु मां नित्यं पापपाटनपण्डिताः अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। सत्याभिज्ञकराब्जोत्थान् पञ्चाशद्वर्षपूजकान् नित्यप्रमोदतीर्थार्यान् नौमिन्यायसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। ಶ್ರೀಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿವಸ ಮತ್ತು ಮೊನ್ನೆ ದಿವಸ ನಾವು 2 ದಿನಗಳ ಕಾಲ ಶ್ರೀಮದ್ ಮಾರ್ಕಾಂಡೇಯರ ಚರಿತ್ರೆಯನ್ನು ಅನೇಕ ಪುರಾಣಗಳಲ್ಲಿ ಬಂದದ್ದನ್ನು ನಾವು ನೋಡ್ತಾ ಇದ್ದೇವೆ. ಮೊನ್ನೆ ನರಸಿಂಹ ಪುರಾಣದಲ್ಲಿ ಬಂದದ್ದ ಮಾರ್ಕಾಂಡೇಯರ ಚರಿತ್ರೆಯನ್ನು ದೀರ್ಘವಾಗಿ ನೋಡಿದ್ವಿ. ನಿನ್ನೆ ದಿವಸ ಪದ್ಮಪುರಾಣದ ಕಥೆಯನ್ನು ಯಥಾಶಕ್ತಿ ಆಲಿಸಿದ್ದೇವೆ. ಇವತ್ತು ಇನ್ನೆರಡು ಗ್ರಂಥಗಳಲ್ಲಿ ಬಂದಂತಹ ವಿಚಾರವನ್ನು ಮಾರ್ಕಾಂಡೇಯರ ಚರಿತ್ರೆಯನ್ನು ನಾವು ನೋಡಲಿಕ್ಕೆ ಹೊರಟಿದ್ದೇವೆ. ಮೊದಲೇ ಹೇಳಿದಂತೆ ಸಾಧನೆಗೆ ಅತ್ಯಂತ ಮಹತ್ವದ ಸೋಪಾನ ಅಂತಂದರೆ ನಮಗೆ ಈ ಶರೀರ. ಹೀಗಾಗಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತೆ ಧರ್ಮ ಸಾಧನೆಗೆ ಆದ್ಯವಾದ ಮೊದಲನೇದು ಮತ್ತು ಬೇಕಾದ ಒಂದು ಕೆಲಸ ಯಾವುದು ಅಂತಂದರೆ ಅದು ನಾವು ಈ ಶರೀರದ ಪೋಷಣೆಯನ್ನು ಮಾಡೋ ಕೆಲಸ ಅದಾಗಬೇಕು. ಶರೀರವನ್ನು ದೇವರ ರಥ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಈ ವಿಶೇಷವಾಗಿ ಯಾವಾಗ ನಾವು ಶಾಂತ್ಯಾದಿಗಳನ್ನು ಮಾಡ್ಕೊಳ್ತೀವೋ ಆವಾಗ ಅದನ್ನು ರಥ ಅಂತ ಅದನ್ನು ಕರೀತಾರೆ. ಆ ದೇಹ ರಥ ಚೆನ್ನಾಗಿ ನಡೀಬೇಕು. ಅದು ಭಗವಂತನನ್ನು ಕೂಡಿಸಿಕೊಂಡು ಓಡಾಡಿಸುವ ರಥ ಅಂತ ತಿಳ್ಕೊಂಡಿದ್ದರೆ ನಾವು ಮಾಡುವ ಪೂಜೆ ಎಲ್ಲ, ನಾವು ಮಾಡೋ ಕೆಲಸ ಎಲ್ಲ ದೇವರ ಪೂಜೆ ಆಗಿಬಿಡುತ್ತೆ. ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ನಾವು ಊಟ ಮಾಡಲಿ, ನಿದ್ದೆ ಮಾಡಲಿ, ಮಾತಾಡಲಿ ಅಥವಾ ಇನ್ನೇನಾದರೂ ಬರೆಯೋದು ಓದೋ ಯಾವ ಕೆಲಸವನ್ನು ಮಾಡಿದರೂ ಕೂಡ ಎಲ್ಲ ಸತ್ಕಾರ್ಯಗಳು ಅದು ದೇವರ ಪೂಜೆ ಅಂತಲೇ ಆಗ್ತದೆ. ಕೇವಲ ದೇವರ ಮುಂದೆ ಹೋಗಿ ಕೂತೇ ಮಾಡಬೇಕು ಅಂತ ಅನ್ನೋದಲ್ಲ. ಹೀಗೆ ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ದೇವರ ಪೂಜೆ ಆಗಬೇಕು ಅಂತ ತಿಳಿದು ನಾವು ಆಯುಷ್ಯವನ್ನು ಯಾಪನೆ ಮಾಡಬೇಕು ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತವಾಗಿ ಮಾರ್ಕಂಡೇಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹೇಗೆ ಆಯುಷ್ಯ ಚೆನ್ನಾಗಿ ಇರುವ ವ್ಯಕ್ತಿ ಅನೇಕ ಸಾಧನೆಗಳನ್ನು ಮಾಡಬಲ್ಲ. ಸಾಧನೆಗೆ ಸೋಪಾನವಾಗಿ ಆಯುಷ್ಯ ಅನಿವಾರ್ಯವಾಗಿದೆ. ಹಾಗೆ ಆಯುಷ್ಯ ಬಂದ ಮೇಲೆ ಸಾಧನೆಯನ್ನು ಮಾಡುವುದು ಅಷ್ಟೇ ಅನಿವಾರ್ಯವಾಗಿದೆ. ಅದನ್ನೇ ಮೊದಲನೇ ದಿವಸ ತಿಳಿಸುವಾಗ ಹೇಳಿತ್ತು. ಮಾರ್ಕಂಡೇಯರು ಕೇವಲ ಆಯುಷ್ಯವನ್ನು ಸಾಧಿಸಲಿಲ್ಲ, ಮತ್ತು ಆಯುಷ್ಯದ ಮೇಲೆ ಅವರು ದೊಡ್ಡ ಸಾಧನೆಯನ್ನು ಮಾಡಿದರು. ಅದನ್ನು ನಿನ್ನೆ ಅದರ ಕೊನೆ ಭಾಗದಲ್ಲೂ ಕೂಡ ನಾವು ನೋಡಿದ್ವಿ. ಇಂಗ್ಲೀಷ್ನೊಳಗೆ ಒಂದು ಮಾತು ಹೇಳ್ತಾರೆ, ಡೋಂಟ್ ಆ್ಯಡ್ ಇಯರ್ಸ್ ಟು ಲೈಫ್, ರಾದರ್ ಆ್ಯಡ್ ಲೈಫ್ ಟು ಇಯರ್ಸ್ ಅಂತ. ಕೇವಲ ನಮ್ಮ ಜೀವನ ದೊಡ್ಡದು ಮಾಡ್ತಾ 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 ಹೋಗಿ ಅಥವಾ ಕಾಲ ಕಳೀತಾ 50 ಆಯಿತು, 60 ಆಯಿತು, 70 ಆಯಿತು, 80 ಆಯಿತು ಅನ್ನೋದಕ್ಕಿಂತ ಆಗುವ ಆ ವರ್ಷಗಳಲ್ಲಿ ಜೀವಂತಿಕೆಯನ್ನು ತುಂಬಿಸಬೇಕು. ಎಷ್ಟು ಚೆನ್ನಾಗಿದೆ ಮಾತು. ಹಾಗೆ ಈ ಕಡೆ ವರ್ಷವೂ ಹೆಚ್ಚಾಗಬೇಕು, ಆ ಕಡೆ ಆ ವರ್ಷದಲ್ಲಿ ತುಂಬಿಸುವ ಜೀವಂತಿಕೆ, ಭಗವತ್ ಪ್ರೇಮ ಅದು ಕೂಡ ಹೆಚ್ಚಾಗಬೇಕು. ಈ ಎರಡೂ ವಿಚಾರವನ್ನು ತೋರಿಸಲಿಕ್ಕೆ ಮಾರ್ಕಾಂಡೇಯರು ಸಿದ್ಧರಾಗಿ ಕೂತಿದ್ದಾರೆ. ಅದರೊಳಗೆ ಮೊದಲನೇ ಭಾಗವಾದ ದೀರ್ಘಾಯುಷ್ಮತೆ ಅನ್ನೋದನ್ನು ಮೊನ್ನೆ ದಿವಸ ನಾವು ಕೇಳಿದ್ದೇವೆ. ಇವತ್ತು ಅವರು ಮಾಡಿದ ಮಹತ್ತರವಾದ ಸಾಧನೆ ಏನಿದೆ ಅದನ್ನು ನಾವು ನೋಡಲಿಕ್ಕೆ ಆರಂಭ ಮಾಡೋಣ. ಮಹಾಭಾರತದೊಳಗೆ ವನಪರ್ವ ಅಂತ ಬರ್ತದೆ, ನಿಮಗೆಲ್ಲ ಗೊತ್ತಿದೆ. ಬಹಳ ಪ್ರಸಿದ್ಧವಾದ, ಅತಿ ಗಹನವಾದ ಅನೇಕ ಸುಪ್ರಸಿದ್ಧ ಕಥೆಗಳನ್ನು, ಅದರ ಸಂದೇಶವನ್ನು ಒಳಗೊಂಡ ಒಂದು ಭಾಗ ವನಪರ್ವ. ಹೇಗೆ ವಿರಾಟ ಪರ್ವ, ಉದ್ಯೋಗ ಪರ್ವವನ್ನು ನಾವು ನೋಡ್ತೀವಿ. ಉದ್ಯೋಗ ಪರ್ವ ಅಂತೂ ಭಾರಿ ದೊಡ್ಡದಾದ ಪರ್ವ. ಅದಕ್ಕೆ
ಹೋಲುವ ರೀತಿಯಲ್ಲಿ ವನಪರ್ವವು ಬಹಳ ದೊಡ್ಡದು. ವನವಾಸದಲ್ಲಿ ಪಾಂಡವರೆಲ್ಲ ಇದ್ದಾರೆ. ಆ ಕಾಲಕ್ಕೆ ಅವರು ಅನೇಕ ಯಾತ್ರೆಗಳನ್ನು ಮಾಡ್ತಾರೆ ಅಂತ ಒಂದು ಭಾಗ ಬರ್ತದೆ. ವನಪರ್ವದ ಭಾಗ ಅದು, ಉಪಪರ್ವ. ಅದರ ಹೆಸರು ತೀರ್ಥಯಾತ್ರಾ ಪರ್ವ ಅಂತ ಹೇಳಿ. ತೀರ್ಥಯಾತ್ರಾ ಪರ್ವ ಅಂದರೆ ಅಲ್ಲಿ ಬೇರೆ ಬೇರೆ ಋಷಿಗಳ ಸಂದರ್ಶನ ಮಾಡಿ, ಬೇರೆ ಬೇರೆ ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡಿ, ಅಲ್ಲಿ ಇರುವ ಕ್ಷೇತ್ರದ ಸ್ವಾಮಿ ಯಾರು, ಆ ಕ್ಷೇತ್ರ ಯಾಕೆ ನಿರ್ಮಾಣ ಆಯಿತು, ಅದರ ಹಿನ್ನೆಲೆ ಏನು, ಅದರ ಮಹತ್ವ ಏನು, ಮುಂದೆ ಅದರ ಮೇಲೆ ನಾವು ಮಾಡಬೇಕಾದ ಕರ್ತವ್ಯಗಳೇನು, ಈ ಎಲ್ಲ ಭಾಗವನ್ನು ವೇದವ್ಯಾಸರು ಅಡಕ ಇಟ್ಟಂತಹ ಒಂದು ಭಾಗ ವನಪರ್ವದ ತೀರ್ಥಯಾತ್ರಾ ಪರ್ವ ಅನ್ನೋದು. ಆ ತೀರ್ಥಯಾತ್ರಾ ಪರ್ವದಲ್ಲಿ ಒಂದು ವಿಷಯ ಬರ್ತದೆ. ತೀರ್ಥಯಾತ್ರಾ ಪರ್ವದಲ್ಲಿ ವನವಾಸದಲ್ಲಿ ಪಾಂಡವರೆಲ್ಲ ಓಡಾಡ್ತಾ ಇದ್ದಾರೆ. ಆವಾಗ ಲೋಮಶ ಮಹರ್ಷಿಗಳ ಸಂದರ್ಶನ ಆಗ್ತದೆ. ಲೋಮಶರು ಅಂಥೇಳಿ ಮಹಾನುಭಾವರು, ಅವರ ಸಂದರ್ಶನ ಆಗಿ ಆ ಲೋಮಶ ಮಹರ್ಷಿಗಳು ಮಾರ್ಕಂಡೇಯರಿಗೆ ಪಾಂಡವರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಒಂದು ಆಶ್ರಮದ ಹತ್ತಿರ ಬಂದಿದ್ದಾರೆ. ಆ ಆಶ್ರಮ ಬಹಳ ಚೆನ್ನಾಗಿದೆ. ಹೆಂಗಿದೆ ಅಂತಂದರೆ ಪರಸ್ಪರ ವೈರವನ್ನು ತೋರಿಸುವ ಪ್ರಾಣಿಗಳೆಲ್ಲ ಜೊತೆಗೆ ಓಡಾಡ್ತಾ ಇದ್ವು. ಹಾಗೆ ನಾಯಿ ಮತ್ತು ಬೆಕ್ಕು, ಸರ್ಪಗಳು ಮತ್ತು ಮುಂಗುಸಿ, ಯಾವ್ಯಾವ ಪರಸ್ಪರ ವಿರುದ್ಧವಾಗೇ ಇರ್ತಾವಲ್ಲ, ಒಂದಿದ್ರೆ ಇನ್ನೊಂದು ಇರೋದಿಲ್ಲ ಅಂಥದ್ದು. ಗಂಡ ಹೆಂಡತಿ ಅಂತ ಹಿಂಗೆ ಅನ್ಬಾರ್ದು. ಅದಕ್ಕೆ ಎಲ್ಲ ಪರಸ್ಪರ ವಿರುದ್ಧವಾದ ಮತ್ತು ಪ್ರಾಣಿಗಳೆಲ್ಲ ಜೊತೆಗೆ ಓಡಾಡುವಂತಹ ಒಂದು ವಿಶೇಷವಾದ ಆಶ್ರಮ. ಜೊತೆಗೆ ಅಲ್ಲಿ ಪಕ್ಕದಲ್ಲೇ ಗಂಗಾ ನದಿ ಹರಿತಾ ಇದೆ. ಆ ಗಂಗಾ ನದಿಯ ಹೊಳಪು ವಿಶೇಷವಾಗಿ ಅಲ್ಲಿ ಕಾಣಿಸ್ತಾ ಇದೆ. ಇಂಥ ಅದ್ಭುತವಾದ ಒಂದು ರಮಣೀಯವಾದ ಆಶ್ರಮವನ್ನು ನೋಡಿ ಯುಧಿಷ್ಠಿರ ಲೋಮಶ ಮಹರ್ಷಿಗಳಿಗೆ ಪ್ರಶ್ನೆ ಮಾಡ್ತಾನೆ, ಯಾವುದಿದು ಆಶ್ರಮ, ನಮಗೆ ತಿಳಿಸ್ಕೊಡ್ಬೇಕು. ಇಷ್ಟು ಚೆನ್ನಾಗಿ ನಾವಿಲ್ಲಿ ಬಂದ ತಕ್ಷಣ ನಮಗೇನೋ ಒಂದು ಹೊಸ ಹರ್ಷ ಉಂಟಾಗ್ತಾ ಇದೆ. ಯಾಕೆಂದರೆ ನೀವು ಮಹಾಭಾರತದ ಅನೇಕ ಕಡೆಗಳಲ್ಲಿ ನೋಡ್ತೀರಿ, ಯುಧಿಷ್ಠಿರ ಬಹಳ ದುಃಖಿತನಾಗ್ತಾನೆ, ಮತ್ತೆ ದುಃಖಿತನಾಗ್ತಾನೆ. ನಮ್ಮಷ್ಟು ಕಷ್ಟ ಯಾರಿಗಿದೆ, ನಮ್ಮಷ್ಟು ಕಷ್ಟ ಯಾರು ಪಟ್ಟಿದ್ದಾರೆ ಅಂತ ಮತ್ತೆ ಹೇಳ್ತಿರ್ತಾನೆ. ಮಾರ್ಕಂಡೇಯರೇ ಇನ್ನೊಂದು ಕಡೆ ಇದೇ ಭಾಗದೊಳಗೆ ಅವರು ನಿನಗಿಂತ ಕಷ್ಟಪಟ್ಟವರು ಇದ್ದಾರಪ್ಪ ಜಗತ್ತಿನೊಳಗೆ ಅಂತ ಹೇಳಲಿಕ್ಕೆ ಒಂದಿಷ್ಟು ಕಥೆಗಳನ್ನು ಹೇಳ್ತಾರೆ. ಅದರಲ್ಲೇ ರಾಮೋಪಾಖ್ಯಾನವೂ ಬರ್ತದೆ. ರಾಮೋದಂತ ಅಂತ ಕರೀತಾರೆ. ಮಹಾಭಾರತದೊಳಗಿನ ರಾಮಾಯಣ, ಅದನ್ನು ಮಾರ್ಕಂಡೇಯರು ಯುಧಿಷ್ಠಿರನಿಗೆ ಉಪದೇಶ ಮಾಡ್ತಾರೆ. ಅದೊಂದು ಮುಂದಿನ ಭಾಗ. ಅಂತೂ ಈ ಆಶ್ರಮದೊಳಗೆ ಯಾರಿದ್ದಾರೆ ಅಂತ ಕೇಳಿ ಆಶ್ರಮದ ಗುರುಗಳು ಯಾರು ಅಂತ ನೋಡಿ ಅವರ ಹತ್ರ ಹೋಗಿ ಮತ್ತೆ ಪಾಠ ಕೇಳೋದು. ಇದು ಯುಧಿಷ್ಠಿರನ ಸ್ವಭಾವ. ಧರ್ಮರಾಜನ ಸ್ವಭಾವ ಏನು ಅಂದರೆ ಬಂದ ತಕ್ಷಣ ಪಾಠ ಕೊಡೋದು, ಅದೇ ಅವನ ಸ್ವಭಾವ. ಹೀಗಾಗಿ ಯಾರ ಆಶ್ರಮ ಇಲ್ಲಿ ನಾನು ಬಹಳ ಪ್ರಸನ್ನರಾಗಿ ನಾವೆಲ್ಲ ಇದ್ದೇವೆ, ಅದಕ್ಕಾಗಿ ತಿಳಿಸ್ಬೇಕು ಅಂತ ಲೋಮಶರಿಗೆ ಕೇಳಿದಾಗ ಲೋಮಶ ಮಹರ್ಷಿಗಳು ಹೇಳ್ತಾರೆ, ಇದು ಮೃಕಂಡು ತನಯರಾದ ಮಾರ್ಕಂಡೇಯರ ಆಶ್ರಮ. ಮಾರ್ಕಂಡೇಯರು ಯಾವಾಗಲೂ ಇರೋರೆ. ನಿನ್ನೆ ಕೇಳಿದ್ರಲ್ಲ, ಬ್ರಹ್ಮದೇವರು ಇರೋ ತನಕ ಮಾರ್ಕಂಡೇಯರು ಇರ್ತಾರೆ ಜಗತ್ತಿನೊಳಗೆ. ಅಷ್ಟು ಅವರಿಗೆ ಕಲ್ಪಾಂತ ಆಯುಷ್ಯ ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ಮಾರ್ಕಂಡೇಯರ ಆಶ್ರಮ ಇದು. ಇದರೊಳಗೆ ಆ ಮಾರ್ಕಂಡೇಯರು ವಿಶೇಷವಾದ ತಮ್ಮ ತಪಸ್ಸಾಮರ್ಥ್ಯವನ್ನು ತುಂಬಿಸಿ ಇಟ್ಟಿದ್ದಾರೆ. ಅವರ ಪುಣ್ಯಶ್ರವಣವನ್ನು ನೀವು ಮಾಡಿಸ್ಕೊಳ್ರಿ, ನೀವು ಕೇಳ್ರಿ, ಅವರ ಕೀರ್ತನೆ, ಅವರ ಬಗ್ಗೆ ಇರುವ ಕಥೆಯನ್ನು ನೀವು ಕೇಳ್ರಿ ಅಂತ ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಳಗಿನ್ನೂ ಹೋಗಿಲ್ಲ. ನಾವು ಯಾವುದಾದ್ರೂ ಒಂದು ಪ್ರದೇಶ ಸಂದರ್ಶನ ಮಾಡಬೇಕಾದ್ರೆ ಅದರ ಮಹಿಮಾ ತಿಳ್ಕೊಂಡು ಒಳಗೆ ಹೋದರೆ ನಮಗೆ ಹೆಚ್ಚಿನ ಭಕ್ತಿಯನ್ನು ತೋರಿಸ್ಲಿಕ್ಕಾಗ್ತದೆ. ಅದಕ್ಕೆ ಎಲ್ಲಾದರೂ ನಾವು ತೀರ್ಥಯಾತ್ರೆ ಮಾಡುವಾಗ ಮೊದಲಿಗೆ ಆ ತೀರ್ಥಯಾತ್ರೆ ಎಲ್ಲಿ ಹೊರಟಿದ್ದೀವೋ ಆ ಕ್ಷೇತ್ರದ ಮಹಿಮಾ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಈಗ ಯಾರೋ ಗಯಾಕ್ಕೆ ಹೊರಟಿದ್ರು ಶ್ರಾದ್ದ ಮಾಡಬೇಕು, ಗಯಾ ಕ್ಷೇತ್ರ ಮಹಿಮೆ ಅಂತ ತಿಳ್ಕೊಳ್ಳೋದು. ಯಾರೋ ಪ್ರಯಾಗಕ್ಕೆ ಹೊರಟಿದ್ದಾರೆ, ಪ್ರಯಾಗದ ಮಹಿಮೆ ಏನು, ಕಾಶಿಯ ಮಹಿಮೆ ಏನು, ಹೀಗೆಲ್ಲ ತಿಳ್ಕೊಂಡು ಆ ಜಾಗಕ್ಕೆ ಹೋಗಬೇಕು. ಹಾಗೆ ಇವರು ಆಶ್ರಮ ಪ್ರವೇಶ ಮಾಡೋಕ್ಕಿಂತ ಮೊದಲು ಈ ಆಶ್ರಮದ ಮಹಿಮೆಯನ್ನು, ಅರ್ಥಾತ್ ಅದರ ಗುರುಗಳಾದ ಮಾರ್ಕಂಡೇಯರ ಮಹಿಮೆಯನ್ನು ತಿಳಿಸಬೇಕು ಅಂತ ಲೋಮಶರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಮೊದಲಿಗೆ ಅವ್ರ ಮಹಿಮೆ ಬಿಟ್ಬಿಡ್ರಿ, ಅವ್ರ ತಂದೆಯ ಮಹಿಮೆ ಕೇಳ್ರಿ ಎಂಥವರು ಅಂಥೇಳಿ ಹೇಳ್ತಾರೆ. ನೋಡ್ರಿ, ಅವ್ರು ಹೇಳ್ತಾರೆ, ಮೃಕಂಡು ಋಷಿಗಳು ಸಂತಾನ ಆಗಿಲ್ಲ ಅಂತ ಹೇಳಿ ಭಾಳ ದಿವಸದಿಂದ ತಪಸ್ಸು ಮಾಡ್ತಾಯಿದ್ರು. ಅವರ ತಪಸ್ಸು ರುದ್ರದೇವರ ಕುರಿತು ತಪಸ್ಸಿತ್ತು. ಯಾಕೆಂದರೆ ರುದ್ರದೇವರು ಬಹಳ ಬೇಗ ಆಶೀರ್ವಾದವನ್ನು ಮಾಡೋರು. ನಾವೆಲ್ಲ ಪ್ರಸಿದ್ಧವಾದ ರುದ್ರಾನುಗ್ರಹದ ಬಗ್ಗೆನೇ ಮಾರ್ಕಂಡೇಯರ ಚರಿತ್ರೆ ಕೇಳಿರ್ತೀವಿ. ಅದು ಬರೋದು ಮಹಾಭಾರತದ ವನಪರ್ವದಲ್ಲಿ. ಅದು ರುದ್ರದೇವರನ್ನು ಅವರು ಒಲಿಸಿಕೊಳ್ತಾರೆ. ಒಲಿಸಿಕೊಂಡ ಮೇಲೆ ರುದ್ರದೇವರು ಬಂದು ಅವರಿಗೆ ಏನು ನಿಮಗೆ ವರ ಬೇಕು ಅಂತ ಕೇಳ್ತಾರೆ. ಇವರು ಹೇಳ್ತಾರೆ, ಒಂದು ಒಳ್ಳೆಯ ಉತ್ತಮ ಸದ್ಗುಣಿಯಾದ ಮಗ ನನಗೆ ಹುಟ್ಟಬೇಕು,
ಸತ್ಸಂತಾನ ಆಗಬೇಕು. ಒಳ್ಳೆಯ ಮಕ್ಕಳು ಇದ್ದರೆ ಮುಂದಿನ ನಮ್ಮ ಜೀವನ ಚೆನ್ನಾಗಿರ್ತದೆ. ಆದ್ದರಿಂದ ಅಂತಹ ಸುತನನ್ನು ಕರುಣಿಸಬೇಕು ಅಂತ ಅವರು ರುದ್ರದೇವರಿಗೆ ಕೇಳ್ತಾರೆ. ರುದ್ರದೇವರಂತಾರೆ, ನಿಮ್ಮ ಚರ್ಯೆಯನ್ನು ನೋಡಿ, ನಿಮ್ಮ ಮುಖವನ್ನು ನೋಡಿ ನಾನು 2 ವಿಕಲ್ಪವನ್ನು ಹೇಳಬಹುದು ನಿಮಗೆ. ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ 2 ವಿಕಲ್ಪ, ಇವತ್ತಿನ ಈ ಕರ್ಮದ ಅನುಸಾರವಾಗಿ. ಏನು? ಒಂದು, ನಿಮಗೆ ಶತಾಯುಷಿಯಾದ ಒಬ್ಬ ಮಗ ಹುಟ್ಟುತ್ತಾನೆ, ಆದರೆ ಸಾಧಾರಣ ಮಗ. ಸಾಧಾರಣ ಅಂದರೆ ಏನು? ಎಲ್ಲರಂತೆ ಜೀವನ ಮಾಡುವ ಸಾಮಾನ್ಯ ಗುಣೋಪೇತನಾದ ಮಗ ಇರ್ತಾನೆ. ಅವನೊಳಗೇನಂತ ವಿಶೇಷ ಇರುವುದಿಲ್ಲ. ಇಲ್ಲ, ನನಗೆ ಪರಮ ಸದ್ಗುಣಿಯಾದ ಮೃಕಂಡ ಋಷಿಗಳ ಅನುರೂಪದಂತೆ ಇರುವ ಇನ್ನೊಬ್ಬ ಮಗ ಹುಟ್ಟಬೇಕು ಅಂತ ನಿಮ್ಮ ಅಪೇಕ್ಷೆ ಇತ್ತು ಅಂದರೆ ಅದನ್ನೂ ಕರುಣಿಸ್ತೇನೆ, ಆದರೆ 16 ವರ್ಷ ಆಯುಷ್ಯ ಮಾತ್ರ. ಯಾವುದು ಬೇಕೋ ನೀವೇ ಚೂಸ್ ಮಾಡಿ ಅಂತ. ಇದು ರುದ್ರದೇವರು ಒಂದು ಪೇಚಿಗೆ ಅವರನ್ನು ಈಡು ಮಾಡಿದರು. ದೇವರು ಇಬ್ಬರನ್ನೂ ಪರೀಕ್ಷೆ ಮಾಡ್ತಾನೆ, ಅವ್ರ ತಂದೆಯನ್ನು ಅವ್ರ ಮಗನನ್ನು ಇಬ್ಬರು. ಹಾಗೆ ರುದ್ರದೇವರ ಮೂಲಕ ಈ ಪರೀಕ್ಷೆಯನ್ನು ಅವನು ಮಾಡಿಸಿದ್ದಾನೆ. ಅವರಂದರು, ಹೆಚ್ಚಿನ ಆಯುಷ್ಯವನ್ನು ಇಟ್ಟುಕೊಂಡು ನಾವು ಒಳ್ಳೆಯ ಕೆಲಸವನ್ನು ಮಾಡದೇ ಇದ್ದರೆ ಅಥವಾ ವಿಶೇಷವಾದದ್ದನ್ನು ಸಾಧನೆ ಮಾಡದೇ ಇದ್ದರೆ ಇದ್ದೇನು ಪ್ರಯೋಜನ? ಅತಿ ದೀರ್ಘೆ ಜೀವಿತೇ ಕೋರಮೇತ ಅಂಥೇಳಿ ನಚಿಕೇತ ಕೇಳ್ತಾನೆ ಯಮದೇವರಿಗೆ. ಸಿಕ್ಕಾಪಟ್ಟೆ ಆಯುಷ್ಯ ಕೊಡ್ತೀನೋ ತಗೋತೀನೋ ಮತ್ತೇನೂ ಕೇಳಬೇಡ, ಬರೀ ಆಯುಷ್ಯವನ್ನು ತೊಗೊಂಡು ಹೋಗ್ಬಿಡು ಅಂತಂದರೆ ಒಟ್ಟವಲ್ಲೆ ಅಂತ. ಅತಿ ದೀರ್ಘವಾಗಿ ಬದುಕಿದರೆ ಅನೇಕವಾದ ಏನು ಬರೇ ದೀರ್ಘವಾದ ಆಯುಷ್ಯ ಒಂದೇ ಇತ್ತು ಅಂತಂದರೆ ಸಾಧನೆ ಇಲ್ಲ ಅಂತಂದರೆ ಏನೂ ಪ್ರಯೋಜನ ಆಗೋದಿಲ್ಲ. ಅದಕ್ಕಾಗಿ ಬೇಡ ಅಂತಂತ. ಹಾಗೆ ಈ ಮೃಕಂಡ ಋಷಿಗಳು ಕೂಡ ಬಹಳ ದಿವಸದ ಆಯುಷ್ಯ ಇದ್ದ ಮಗು ಜೊತೆಗೇನೋ ಇವತ್ತು ಹುಟ್ಟಿದ ತಕ್ಷಣ ಸಂತೋಷ ಆಗ್ತದೆ, 100 ವರ್ಷ ಇರ್ತಾನೆ ಹುಡುಗ ಅಂಥೇಳಿ. ಆದರೆ ಪ್ರತಿನಿತ್ಯ ಅವನು ಕೊಡುವ ದುಃಖ ಅದಲ್ಲ. ಒಳ್ಳೆಯ ಗುಣ ಇಲ್ಲದ ಮಕ್ಕಳು ಕೊಡುವ ದುಃಖ ಅದು ಕ್ಷಣಕ್ಕೂ ಅನುಕ್ಷಣಕ್ಕೂ ನಮ್ಮನ್ನು ಮೃತ್ಯುವಿನ ಕೂಪದಲ್ಲೇ ಮುಳುಗಿಸಿದಂತೆ ಕಾಣ್ತಾ ಇದೆ. ಆದ್ದರಿಂದ ಒಳ್ಳೆಯ ಮಕ್ಕಳು ಹುಟ್ಟಬೇಕೇ ಹೊರತು ಒಳ್ಳೆಯ ಆಯುಷ್ಯದ ಮಕ್ಕಳು ಅಷ್ಟೇ ಇದ್ದರೆ ಸಾಕಾಗೋದಿಲ್ಲ. ಅದಕ್ಕಾಗಿ ಆಯುಷ್ಯ ಮುಂದೆ ನೋಡ್ಕೊಂಡ್ರಾಯ್ತು. ಅದು ಇನ್ನೂ ಅದೊಂದು ವೇರಿಯೇಬಲ್, ಅದನ್ನು ನಾವು ಬೇಕಾದ್ರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಅವ್ರ ಮನಸ್ಸಿನೊಳಗಿತ್ತು. ಅದಕ್ಕಾಗಿ ಸ್ವಲ್ಪ ಆಯುಷ್ಯ ಇದ್ದರೂ ಪರವಾಗಿಲ್ಲ, ದೀರ್ಘವಾದ ಗುಣ ಸೌರಭ ಇರುವ ಮಗುವೇ ನನಗೆ ಹುಟ್ಟಲಿ ಅಂತ ಅವ್ರು ಕೇಳ್ಕೋತಾರೆ. ರುದ್ರದೇವರು ಭಲೆ ಅಂತಂತ ಯಾರಾದರೂ ಕೂಡ ಅದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ದಿವ್ಯ ತತ್ವಜ್ಞಾನವನ್ನು ಪಡೆದ ಇಂತಹ ಮೃಕಂಡ ಋಷಿಗಳಿಗೆ ಸಾಧ್ಯ. ಅಲ್ಪಾಯುಷ್ಯದ ಮಗುವೇ ಇರಲಿ ಅಂತ ಅವ್ರು ಕೇಳ್ಕೊಂಡಿದ್ರು. ಆ ಪ್ರಕಾರವಾಗಿ ಮಾರ್ಕಂಡೇಯರು ಅವರ ಮನೆಯಲ್ಲಿ ಹುಟ್ಟಿದ್ದಾರೆ. ಹುಟ್ಟಿದ ಮೇಲೆ ಮಾರ್ಕಂಡೇಯರು ಅನೇಕ ವ್ರತ ಉಪವಾಸಗಳನ್ನೆಲ್ಲ ಮಾಡುವ ಯೋಗ್ಯತೆಯನ್ನು ಪಡ್ಕೊಳ್ಳಿಕ್ಕಾಗಿ ಎಲ್ಲ ಉಪನಯನಾದಿ ಸಂಸ್ಕಾರಗಳನ್ನು ಪಡ್ಕೊಂಡು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ತಂದೆ ತಾಯಿಗಳಿಗೆ ಪ್ರೀತಿ ಆಗಬೇಕು. ಅವರಿಗೆಲ್ಲ ಗೊತ್ತಾಗಿತ್ತು ಇನ್ನು 16 ವರ್ಷ ಅಂತಂದ ಮೇಲೆ ಎಷ್ಟೇ ಮಾಡಿದರೂ ಅಷ್ಟರೊಳಗೆ ಏನು ಮಾಡೋದಿದ್ರು ಸಾಧನೆ ಮಾಡಬೇಕು. ಅದಕ್ಕಾಗಿ ತಂದೆ ತಾಯಿಗಳ ಆಜ್ಞೆಯನ್ನು ತೆಗೆದುಕೊಂಡು ಅವರು ತಪಸ್ಸಿಗೆ ಅಂತ ಅವರು ಹೋಗಿದ್ದಾರೆ. ಇದೇ ಆಶ್ರಮದಲ್ಲೇ, ಹತ್ತಿರದ ಆಶ್ರಮದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ತಪಸ್ಸನ್ನು ಮಾಡುವಾಗ ಎಂಥ ತಪಸ್ಸು, ಎಂಥ ಘೋರವಾದ ತಪಸ್ಸು ಅಂದರೆ, ಅವರು ಮತ್ತೊಂದು ಕೋಷ್ಟಕ ಮಾಡಿದ್ದರಂತೆ. ಗ್ರೀಷ್ಮ ಋತುವಿನೊಳಗೆ ಅಗ್ನಿಯ ಮಧ್ಯದ ತಪಸ್ಸು. ಗ್ರೀಷ್ಮ ಋತು ಅಂದರೆ ನಿಮಗೆಲ್ಲ ಗೊತ್ತು, ಏಪ್ರಿಲ್ ಮೇ. ಆವಾಗ ಅಗ್ನಿ ಮಧ್ಯೆ, ಪಂಚಾಗ್ನಿಗಳ ಮಧ್ಯದ ತಪಸ್ಸು. ಆಮೇಲೆ ವರ್ಷಾ ಋತುವಿನೊಳಗೆ ತಲೆ ಮೇಲೆ ಒಂದು ಸೂರು ಇರಬಾರ್ದು, ಅಂತಹ ಬಯಲು ಪ್ರದೇಶದಲ್ಲಿ, ಅಂದರೆ ಮಳೆ ಧೋ ಅಂತ ತಲೆ ಮೇಲೆ ಸುರಿಬೇಕು, ಅಂತಹ ಕಡೆಗೆ ತಪಸ್ಸು. ಇದು ವರ್ಷಾ ಋತು. ಆಮೇಲೆ ಶಿಶಿರದೊಳಗೆ, ನೀರಿನ ಒಳಗೆ, ತಣ್ಣೀರಿನ ಒಳಗೆ, ಶೀತಲಂ ಮಜ್ಜನಂ ವ್ಯದಿತ ಶೀತಲ ಗಂಗಾ ಅಂತೇನು ಅಂತಾರಲ್ಲ, ಅಲಕನಂದ ಸ್ನಾನ ಮಾಡಿದ್ರಾಗ ಹೆಂಗಾಗ್ತದೆ ಅಂಥೇಳಿ, ಅಂತಹ ತಣ್ಣಗಿರುವ ನೀರಿನಲ್ಲಿ ಕೂತು ಮತ್ತು ತಪಸ್ಸು ಮಾಡಬೇಕು. ಹೀಗಾಗಿ ತಪಸ್ಸು ಮಾಡೋದಕ್ಕೆ ಬರೀ ಕ್ವಾಂಟಿಟಿ ನಡೆಯೋದಿಲ್ಲ, ಕ್ವಾಲಿಟಿ ಬೇಕಾಗ್ತದೆ. ನಾವು ಸಿಕ್ಕಾಪಟ್ಟೆ ಜಪ ಮಾಡ್ತೀವಿ, ಪಾರಾಯಣ ಮಾಡ್ತೀವಿ ಅಂತ ಹೇಳಿ ಜಪಮಣಿ ಸರ 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 ಅಂತ ಸರಿಸಿಬಿಟ್ರೆ ಜನರಿಗೆ ನೀವು ನಂಬರ್ಸ್ ಕೊಡ್ಬೋದು. ಆದರೆ ಆ ನಂಬರ್ಸಿಗೆ ನಿಮಗೇನಾದರೂ ಫಲ ಸಿಗ್ತದ? ಕೆಲವರು ಅಂತಿರ್ತಾರೆ, ನಾವು ಭಾಳ ಜಪ ಮಾಡ್ತೀವಿ, ಭಾಳ ಪಾರಾಯಣ ಇಡೀ ದಿನ ಪಾರಾಯಣ ಮಾಡ್ತೀವಿ. ಹೌದು, ಇಡೀ ದಿನ ಪಾರಾಯಣ ಮಾಡಿದ್ದು ಸರಿ, ಅರ್ಥ ಹೇಳೋಕೊಡೋರು ಪಕ್ಕದೊಳಗೆ ಇದ್ದಾಗ ಒಂದು ಅರ್ಥವನ್ನು ಕೇಳದೆ ಬರೀ ಪಾರಾಯಣನೇ ಮಾಡ್ತೀನಿ ಅಂತ ಯಾರು ಕೇಳ್ತಾರಪ್ಪ? ಶ್ರಮ ಕ್ವಾಲಿಟಿ ಒಳಗಿರ್ಬೇಕು, ಬರೀ ಕ್ವಾಂಟಿಟಿ ಒಳಗಿರಬಾರ್ದು. ಹಾಗಾಗಿ ಅವರಂದರು ತಪಸ್ಸಿನ ಸಂಖ್ಯೆ ದೊಡ್ಡದಾಗಬಾರ್ದು. 10 ವರ್ಷ ಉಳಿದದ 10 ವರ್ಷ ತಪಸ್ಸು ಮಾಡ್ತೀನಿ ಅಲ್ಲ, 10 ವರ್ಷ ಅಲ್ಲ, 1 ವರ್ಷ ಮಾಡಿದರೂ ಇಷ್ಟು ಕಠಿಣವಾದ ಪರಿಶ್ರಮ ಆ ತಪಸ್ಸಿನೊಳಗೆ ಇಡಬೇಕು ಅಂತ ವಿಚಾರ ಮಾಡಿದರು. ಅದಕ್ಕಾಗಿ ಸಣ್ಣ ಹುಡುಗ ಈ ಬೇರೆ ಬೇರೆ ಋತುಗಳಲ್ಲಿ ಕಷ್ಟಪಡುವ ಭಂಗಿಯೊಳಗೆ ನಿಂತುಕೊಂಡು ಅಂಗುಷ್ಟದ ಮೇಲೆ, ಬರೇ ಒಂದು ಹೆಬ್ಬೆರಳಿನ ಮೇಲೆ ನಿಲ್ಲಬೇಕಂತ.
ಎರಡೂ ಕೈ ಮೇಲೆ ಮಾಡಬೇಕು. ಆಮೇಲೆ ಕಣ್ಣೆರಡನ್ನು ಮೂಗಿನ ತುದಿ ಮೇಲೆ ಇಡಬೇಕು. ಒಂದು ಕ್ಷಣ ಇಡ್ಲಿಕ್ಕೆ ಆಗೋದಿಲ್ಲ ಕಣ್ಣನ್ನು. ಮೂಗಿನ ತುದಿ ಮೇಲೆ ಇಟ್ಟರೆ ಕಣ್ಣು ನೋವು ಬರ್ತದೆ. ಹೀಗೆ ಯಾವ ಭಂಗಿಯೊಳಗೆ ಯಾರೂ ಒಂದು ಕ್ಷಣ ಇರಲಿಕ್ಕೆ ಆಗೋದಿಲ್ಲೋ ಅದೇ ಭಂಗಿಯೊಳಗೆ ಅವರು ತಪಸ್ಸು ಮಾಡ್ತಾ ಇದ್ದಾರೆ. ಎಷ್ಟು ಉಗ್ರವಾದ ತಪಸ್ಸನ್ನು ಮಾಡೋದು ನೋಡಿ ವಿಚಿತ್ರ ಅನಿಸ್ಬಿಡ್ತು ಎಲ್ಲರಿಗೂ. ಇಂಥ ಸಣ್ಣ ವಯಸ್ಸಿಗೆ ಎಂಥ ಒಂದು ಶ್ರಮವನ್ನು ಅವನು ಪಡ್ತಾ ಇದ್ದಾನೆ ಅಂತ. ಹಾಗೆ ತಪಸ್ಸು ನಡೀತಾ ಇದೆ. ಪಕ್ಕದಲ್ಲೇ ಗಂಗಾ ನದಿ ಇತ್ತು. ಎಲ್ಲ ಚೆನ್ನಾಗಿ ಸಮೃದ್ಧವಾಗಿ ನಡೀತಾ ಇತ್ತು. ಒಂದು ದಿವಸ ಏನಾಯಿತು ಅಂತಂದರೆ, ಗಂಗಾ ನದಿ ಇನ್ನೂ ಬಂದಿರಲಿಲ್ಲ. ಆವಾಗ ಆ ಕಾಲಕ್ಕೆ ಒಂದು ದೊಡ್ಡ ಕ್ಷಾಮ ಬಂತನು, ಬರಗಾಲ. ಹುಡುಗ ತಪಸ್ಸಿಗೆ ಕೂತಿದ್ದಾನೆ. ಅವನಿಗೇನು ಬರಗಾಲದ ಸಮಸ್ಯೆ ಇಲ್ಲೇ ಇಲ್ಲ. ಹೇಗಿದ್ರೂ ಬರಗಾಲನೇ ಅದು. ತಪಸ್ಸಂದರೆ ಬರಗಾಲ, ಏನೂ ಇಲ್ಲದೆ ಮಾಡುವ ಕೆಲಸ. ಆದರೆ ಜನ ಎಲ್ಲ ಹಾಹಾಕಾರ ಮಾಡ್ತಿದ್ದಾರೆ. ಊರಿನೊಳಗಿರೋ ಜನ ಎಲ್ಲ ತಿನ್ನೋದಕ್ಕೆ ಕೂಳಿಲ್ಲದೆ ಆ ಕಡೆ ಈ ಕಡೆ. ಪ್ರಾಣಿಗಳು ಕೂಡ ಆ ಕ್ಷಾಮದಿಂದ ಬರಗೆಟ್ಟು ಹೋಗಿದ್ದಾವೆ. ಅವು ಬಂದೆಲ್ಲ ಆಶ್ರಮದ ಹತ್ತಿರ. ಈ ಆಶ್ರಮ ಸ್ವಲ್ಪ ತಂಪದಲ್ಲ, ಎಲ್ಲಿ ತಪಸ್ವಿಗಳು ಇರ್ತಾರೋ ಅಲ್ಲಿ ತಂಪಿರ್ತದೆ. ಹಾಗಾಗಿ ಎಲ್ಲರೂ ಈ ಆಶ್ರಮವನ್ನೇ ಮತ್ತು ಆಸರೆಯಾಗಿ ಇಟ್ಟುಕೊಂಡು ಬಂದು ಸೇರಿಕೊಂಡಿದ್ದಾರೆ. ಯಾವಾಗ ಜನ ಸಮ್ಮರ್ದ ಹೆಚ್ಚಾಯಿತು, ತಪಸ್ಸು ಭಂಗ ಆಯಿತು. ಜನ ಹೆಚ್ಚಾದ್ರೆ ಏನಾಗ್ತದೆ? ತಪಸ್ಸು ಹಾಳಾಗ್ತದೆ. ಅದಕ್ಕೆ ಒಬ್ಬರೇ ಮಾಡಬೇಕು ಕೆಲಸ ಅಂತ ಹೇಳಿದ್ದೆ ನಿನ್ನೆ. ಎಲ್ಲರೂ ಸೇರಿ ಮಾಡುವ ಸತ್ಸಂಗ ಒಂದು, ಅದು ಒಂದು ಭಗವತ್ ಪೂಜಾ ಅಂತ. ಆದರೆ ಒಬ್ಬರೇ ವೈಯಕ್ತಿಕ ಸಾಧನೆಗೆ ಒಬ್ಬರೇ ಮಾಡಬೇಕು. ಅದಕ್ಕೆ ಮತ್ತೆ ಕೊನೆಗೆ ಆಗೋದು ಒಬ್ಬರಿಂದೇ ಆಗೋದು. ಏನಾದರೂ ನಾವು ಕೊನೆಗೆ ಒಬ್ಬರೇ ಉಳಿಯೋರು, ನಾವೇ ಉತ್ತರ ಕೊಡಬೇಕು. ಏನದು? ರವಿನಂದನ ಕೇಳಿದರ ಉತ್ತರ ಕೊಡೆ, ವಿವರ ಸರಕು ಒಂದಾದರಿಲ್ಲ, ಹೆಂಗೆ ಮಾಡಲಿಯ ಕೃಷ್ಣ ಅಂತ ಗೋಪಾಲದಾಸರು ಹೇಳ್ತಾರಲ್ಲ. ಹಾಗೆ ರವಿನಂದನನಾದ ಆ ಯಮಧರ್ಮರಾಯ ಕೇಳಿದಾಗ ನಮ್ಮ ಜೊತೆ ಯಾರೂ ಬರೋದಿಲ್ಲ. ಇವತ್ತೆಲ್ಲರೂ ಜೊತೆಗಿದ್ದೀವಿ, ಆದರೆ ಅವತ್ತು ಮಾತ್ರ ಎಲ್ಲರೂ ಇಂಡಿವಿಜುವಲಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಹಾಗಾಗಿ ನಮ್ಮ ಹತ್ರ ಸರಕು ನಾವೇ ತುಂಬಿಸ್ಕೋಬೇಕು. ಹೀಗಿರೋ ಕಾಲಕ್ಕೆ ಆ ಜನಸಮ್ಮರ್ದ ಎಲ್ಲ ಉಂಟಾಗಿ ಕ್ಷಾಮ ಬಂದಿದ್ದಕ್ಕೆ ಇವರ ತಪಸ್ಸಿಗೆ ಭಂಗ ಆಯಿತು. ಭಂಗ ಆಗಿ ನೋಡ್ತಾರೆ ಏನಾಯಿತು. ಆವಾಗ ಇವರೇನು ಮಾಡ್ಬೋದಿತ್ತು ಹೇಳ್ರಿ? ನನ್ನ ತಪಸ್ಸು ಉಗ್ರವಾಗಿ ನಡಿಬೇಕು, ನಾ ಇಲ್ಲಿರದೆ ಬೇರೆ ಕಡೆ ಹೋಗ್ತೀನಿ ಅಂತ ಅವ್ರ ಜಾಗಕ್ಕೆ ಬೇರೆ ಚೇಂಜ್ ಮಾಡಲಿಲ್ಲ. ಅವ್ರು ಹೇಳಿದರು, ಮೊದಲಿಗೆ ಲೋಕಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಲೋಕದ ಇನ್ನೊಬ್ಬರಿಗಾಗಿ ಪರರಿಗಾಗಿ ಮಾಡುವ ಏನು ಕರ್ತವ್ಯ ಅದ, ಅದು ಸ್ವಾರ್ಥದಕ್ಕಿಂತ ದೊಡ್ಡದು. ಈಗ ನಾ ತಪಸ್ಸು ಮಾಡ್ತಾ ಇರೋದು ಯಾವುದಕ್ಕೆ? ಸ್ವಾರ್ಥಕ್ಕಾಗಿ. ಸ್ವಾರ್ಥ ಅಂದರೆ ತನ್ನ ಪ್ರಯೋಜನಕ್ಕಾಗಿ. ಆದರೆ ಈಗ ನಾನು ಮಾಡಬೇಕಾದ ಕರ್ತವ್ಯ ನಿಜವಾಗಿಯೂ ನೋಡಿದರೆ ಏನು ಅಂದರೆ, ಇಲ್ಲಿ ಇದ್ದಂತಹ ಜನರು ಯಾರು ಕ್ಷಾಮದಿಂದ ಕಷ್ಟಪಡ್ತಾ ಇದ್ದಾರೋ ಅವರಿಗೆ ನೀರು ಒದಗಿಸೋ ಕೆಲಸ ಮಾಡಬೇಕು. ಅವರಿಗೆ ನೀರು ಬಂತು, ಅರ್ಥಾತ್ ಅವರಿಗೆ ಅನುಕೂಲ ಆಗುವಂತೆ ಎಲ್ಲ ಪೃಥ್ವಿ ಸಸ್ಯಶಾಲಿನಿ ಆಯಿತು ಅಂತಂದರೆ ನಾನು ನನ್ನ ಕೆಲಸವನ್ನು ಮುಂದುವರಿಸಬಹುದು. ಹೀಗೆ ತೋರಿಸಿ ಅವ್ರು ಏನು ಮಾಡ್ತಾರೆ ಅಂದರೆ, ಆ ತಪಸ್ಸನ್ನು ಅಲ್ಲಿಗೆ ಪಾಸ್ ಮಾಡಿಬಿಡ್ತಾರೆ ಮಾರ್ಕಂಡೇಯರು. ಯಾರು ತಮಗೋಸ್ಕರ ಇನ್ನೊಬ್ಬರನ್ನು ದೂರ ಮಾಡ್ತಾರೋ ಅವರು ಅಧಮರು. ಯಾರು ಇನ್ನೊಬ್ಬರಿಗೋಸ್ಕರ ತಮ್ಮದನ್ನು ದೂರ ಇಟ್ಟು ಕಷ್ಟಪಡ್ತಾರೋ ಅವರು ಉತ್ತಮರು. ಇದರ ಮೇಲೆ ಹೇಳ್ಬೋದು ನಾವು. ನಮಗೆ ಕಷ್ಟ ಇದ್ದಾಗೂ ಇನ್ನೊಬ್ಬರಿಗೆ ಕೈ ಚಾಚ್ಕೊಂಡು ಬರ್ತಾರಲ್ಲ, ಸಹಾಯ ಹಸ್ತವನ್ನು ಚಾಚ್ತಾರಲ್ಲ, ಅವರು ನಿಜವಾದ ಉತ್ತಮರು. ದೇವರಿಗೆ ಇದನ್ನು ತೋರಿಸ್ಬೇಕಾಗಿತ್ತು. ಅದಕ್ಕಾಗಿ ಈ ಮಾರ್ಕಂಡೇಯರು ಅವರನ್ನು ದೂರ ಮಾಡಿ, ಅರ್ಥಾತ್ ತಪಸ್ಸನ್ನು ಆ ಕಡೆ ಇಟ್ಟು, ಸದ್ಯಕ್ಕೆ ಮಾಡಬೇಕಾದ ತಪಸ್ಸು ಯಾವುದು? ಗಂಗಾಧರನ ಸೇವೆ ಮಾಡಬೇಕು. ಯಾಕೆ ಹೇಳ್ರಿ? ಗಂಗಾ ಬರಬೇಕಲ್ಲ. ಅದಕ್ಕಾಗಿ ನೀರು ಬೇಕು, ಗಂಗಾ ಬೇಕು. ಗಂಗಾ ಇರೋದು ಶಿವನ ತಲೆ ಮೇಲೆ. ಆ ಶಿವನ ತಲೆ ಮೇಲೆ ಇರೋ ಗಂಗಾ ಬರೋದು ದೇವರ ಪಾದದಿಂದ. ಹೀಗಾಗಿ ಗಂಗಾ ಪಿತ ಮತ್ತು ಗಂಗಾಧರ ಇವರ ಸ್ತೋತ್ರವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಆವಾಗ ಪ್ರಸನ್ನನಾಗಿ ದೇವರು, ರುದ್ರದೇವರು ಗಂಗೆಯನ್ನು ಹರಿಸಿ ಕಳಿಸ್ತಾರೆ. ಅವರು ಮಾಡುವ ಸ್ತೋತ್ರ ಯಾವುದಿತ್ತು ಅಂತಂದರೆ, ವೇದಗಳ ಮಂತ್ರದಿಂದ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ. ಬೇರೆಯವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅವ್ರು ಮಾಡುತ್ತಿದ್ದಾರೆ. ಆ ವೇದ ಮಂತ್ರದಿಂದ ಬಂದ ಗಂಗೆ ಆದದ್ರಿಂದ ಗಂಗಾದೇವಿಗೆ ಒಂದು ಹೊಸ ಹೆಸರು ಬಂತು, ವೇದ ನದಿ ಅಂತ ಹೇಳಿ. ಹೀಗಾಗಿ ಆ ಮಾರ್ಕಂಡೇಯರ ಆಶ್ರಮದ ಹತ್ತಿರ ಹರಿಯುವ ನದಿಗೆ ವೇದ ನದಿ ಅಂತ ಕರೀತಾರೆ. ಇದು ಇವತ್ತು ಪಾಂಡವರು ಏನು ನೋಡ್ತಾ ಇದ್ದಾರೆ ಎದುರಿಗೆ ಗಂಗಾ ನದಿ ಅಂತ, ಅದರ ಹೆಸರು ವೇದ ನದಿ. ನಿರ್ಮಾಣ ಆಗಿದ್ದು ಮಾರ್ಕಂಡೇಯರ ತಪಸ್ಸಿನ ಅರ್ಧದಲ್ಲಿ ಅಂತ. ಇದಾದಾಗ ಜನ ಎಲ್ಲ ಅವರಿಗೆ ಬಹಳ ಅಭಿವಾದನೆ ಅಭಿನಂದನೆ ಮಾಡಿದರು. ಆವಾಗ ದೇವರು ಮುಂದಿನ ತಪಸ್ಸು ಅರ್ಧ ಆಗೋದರೊಳಗೆ ಪ್ರತ್ಯಕ್ಷನಾಗಿಬಿಟ್ಟ. ಯಾಕೆ ಅಂತಂದರೆ, ಇನ್ನೊಬ್ಬರಿಗೆ ಮಾಡಿದ ಉಪಕಾರ ನಮಗೆ ಬಹಳ ದೊಡ್ಡ ಪುಣ್ಯವನ್ನು ಕೊಡುತ್ತೆ. ಪರೋಪಕಾರ ಎಲ್ಲಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ. ಹೀಗಾಗಿ ಆ ಪರೋಪಕಾರ ಮಾಡಿದ ಈ ಮಾರ್ಕಂಡೇಯರಿಗೆ ತಕ್ಷಣಕ್ಕೆ ಫಲ ದೊರಕಿದೆ. ದೇವರಂತಾನೆ, ಇದನ್ನು ಮಾಡಿಸಿದ್ದು ಯಾಕೆ? ತಪಸ್ಸು ನಡೀತಿತ್ತು, ಹೆಂಗೋ ಇವ್ರಿಗೆ ಒಲಿಯೋದೇ ಇತ್ತು, ಮುಂದಿನ ವಿಷಯ ಗೊತ್ತೇ ಇದೆ.
ಆದರೂ ಮಧ್ಯದೊಳಗೆ ಈ ಕ್ಷಾಮ ಬಂದು ಜನ ಎಲ್ಲ ಇಲ್ಲಿ ಸಮರ್ಥ ಆಗಿ ಇವರ ತಪಸ್ಸು ಭಂಗ ಆಗಿ ಗಂಗಾ ನದಿ ಕೆಳಗೆ ಇಳಿದು ಯಾಕೆ ಬರಬೇಕಾಯಿತು ಅಂತಂದರೆ, ನಾಳೆ ದಿವಸ ಯಾರಾದರೂ ದೇವರು ಇವರಿಗೆ ಬೇಗ ಅನುಗ್ರಹ ಮಾಡಿದ, ಇವ್ರಿಗೆ ಮಾಡಲಿಲ್ಲ ಅಂತ ತೋರಿಸಬಾರದು ಅಂತ ದೋಷ ಕೊಡಬಾರದಲ್ಲ. ಅದಕ್ಕೆ ತೋರಿಸಿದ ಇವರ ಯೋಗ್ಯತೆ ಎಷ್ಟು ದೊಡ್ಡದಿದೆ ನೋಡಿ. ತಮ್ಮ ಆಯುಷ್ಯ ಸಣ್ಣದು, ಅದಕ್ಕಾಗೇ ತಪಸ್ಸು ಮಾಡ್ತಾ ಇದ್ದಾರೆ. ಆದರೂ ಆ ತಪಸ್ಸನ್ನು ಅದ್ದಕ್ಕೆ ಬಿಟ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡುವಷ್ಟು ಇವರ ಯೋಗ್ಯತೆ ಇದೆ. ಆದ್ದರಿಂದ ಅಂಥವರಿಗೆ, ಇನ್ನೊಬ್ಬರಿಗಾಗಿ ತುಡಿಯುವವರಿಗೆ ದೀರ್ಘಾಯುಷ್ಯವನ್ನು ಕೊಡಬೇಕು ಅಂತ ದೇವರ ಸಂಕಲ್ಪ. ಅದಕ್ಕಾಗಿ ಹಿಂಗೆ ಮಾಡಿದ ಅಂತ ಮಹಾಭಾರತದಲ್ಲಿ ಬರೀತಾರೆ. ಇದಕ್ಕೆ ಒಂದೇ ಒಂದು ಸಂದೇಶ, ಸ್ಪಷ್ಟ ಸಂದೇಶ ಏನು ಅಂದರೆ, ಇನ್ನೊಬ್ಬರಿಗಾಗಿ ನಾವು ಶ್ರಮಪಟ್ಟಾಗ ನಮಗದಗ ಆಯುಷ್ಯ ಅಭಿವೃದ್ಧಿಗೂ ಕಾರಣ. ಎಷ್ಟು ಮಜಾ ಅದ ನೋಡಿ. ಆಯುರ ಅಭಿವೃದ್ಧಿಗೆ ಏನೇನು ಕಾರಣ ಅಂತ ನಾವು ಮೊನ್ನೆಯಿಂದ ಜೋಡಿಸ್ಕೊಂಡು ಬಂದ್ವಿ. ಮೊನ್ನೆ ಒಂದು ಹೇಳಿದ್ವಿ, ನಿನ್ನೆ ಒಂದು ಹೇಳಿದ್ವಿ, ವಧಿ ಅಭಿವಾದನ ಸ್ತುತ್ಯೋಹೋ ಅಂತ. ಇನ್ನೊಬ್ಬರು ಮಾಡಿದ ಒಳ್ಳೆಯ ವಿಚಾರವನ್ನು, ಅರ್ಥಾತ್ ಒಳ್ಳೆಯ ಸಾಧನೆಯನ್ನು ಹೊಗಳೋದ್ರಿಂದಲೂ ನಮಗೆ ಅಭಿವಾದನೆ ಮಾಡಿದಂತಾಗಿ ಅದರಿಂದ ಆಯುಷ್ಯ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ವಿ. ಹಾಗೆ ಇನ್ನೊಂದು ಎಡಿಷನ್ ಅದಕ್ಕೆ ಯಾವುದು, ಪರೋಪಕಾರ ಮಾಡೋದ್ರಿಂದ ಆಯುಷ್ಯ ಹೆಚ್ಚಾಗ್ತದೆ. ಯಾಕೆ? ಅವ್ರು ಹರಿಸ್ತಾರೆ, ಇಂಥವ್ರು ಇರಬೇಕಪ್ಪ 4 ದಿನ ಇನ್ನೂ ಹೆಚ್ಚಿರಬೇಕು ಅಂತಂತಾರೆ. ಯಾರ ಹೊಟ್ಟೆಗೆ ತಣ್ಣಗಾಗಿ ನಾವು ಮಾಡಿದ್ದೇವೋ ಅವ್ರು ಹರಿಸ್ತಾರೆ ನಮ್ಮನ್ನು. ಅದಕ್ಕಾಗಿ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಯಾವ ಋಷಿಗಳು ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೋ ಸನಾತನ ಸಂಸ್ಕೃತಿಯಲ್ಲಿ, ಆ ಪರೋಪಕಾರವನ್ನು ಮಾಡುವ ಕೆಲಸ ಆಗಬೇಕು ಅನ್ನುವ ಸ್ಪಷ್ಟ ನಿದರ್ಶನ ಮಹಾಭಾರತದಲ್ಲಿ ಮಾರ್ಕಂಡೇಯರು ತೋರಿಸ್ತಾರೆ. ಆವಾಗ ಮಾರ್ಕಂಡೇಯರಿಗೆ ದೇವರು ಅನುಗ್ರಹ ಮಾಡಿ ಆಯುಷ್ಯವನ್ನು ಪ್ರದಾನ ಮಾಡಿದ್ದಾನೆ. ವೇದ ನದಿ ಅಂತ ಪ್ರಸಿದ್ಧವಾಗುವ ಆ ಗಂಗಾ ನದಿಯಲ್ಲಿ ನಿತ್ಯದಲ್ಲಿ ಮಿಂದು ಆ ಮಾರ್ಕಂಡೇಯರು ವಿಶೇಷವಾದದ್ದನ್ನು ಪಡೆದಿದ್ದಾರೆ. ಆವಾಗ ರುದ್ರದೇವರು ಒಂದು ಮಾತಂತಾರೆ. ದೇವರ ಅನುಗ್ರಹ ಹೆಂಗೆ ಮಾಡ್ತಾನೆ ಗೊತ್ತೇನು? ತಾನೇ ಬರೋದಿಲ್ಲ, ರುದ್ರದೇವರನ್ನು ಕಳಿಸ್ಕೊಡ್ತಾರೆ. ಗಂಗಾ ನದಿಯನ್ನು ಕಳಿಸ್ಕೊಟ್ಟ, ಅದರಿಂದ ಗಂಗಾ ಧರನನ್ನು ಕಳಿಸಿಕೊಟ್ಟು ಅವನ ಮೂಲಕ ಅನುಗ್ರಹ ಮಾಡಿಸಿ ಹೇಳ್ತಾರೆ, ಇದು ನನಗೇನು ಆಶ್ಚರ್ಯ ಇಲ್ಲ ಅಂತ ರುದ್ರದೇವ್. ನೀನು ಇಂಥದ್ದನ್ನೇ ಮಾಡಿದ್ರೊಳಗೆ ಆಶ್ಚರ್ಯ ಇಲ್ಲ. ಯಾಕೆ? ನಿಮ್ಮ ತಂದೆನೂ ಇದೇ ರೀತಿಯಾಗಿ ನನ್ನ ಹತ್ರ ಇದನ್ನು ವರವನ್ನು ಕೇಳಿದರು. ಏನು ಬೇಕಾದ್ರೂ ಕೊಡ್ತೀನಿ ಅಂತಂದ್ರು, ಅಲ್ಪಾಯುಷ್ಯನಾದ ಮಗ ಇದ್ರೂ ಪರವಾಗಿಲ್ಲ ಅಂತ ಸ್ವೀಕಾರ ಮಾಡಿದ್ರಲ್ಲ, ಆ ದೊಡ್ಡಸ್ತಿಕೆ ನಿನ್ನೊಳಗೂ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಿನಗೇನಾದರೂ ನಾನು ಕೊಡಬೇಕು ಅಂತ ಕೇಳಿದಾಗ ಏನು ಕೊಡಲಿ ನಿನಗೆ ಅಂತ ಕೇಳ್ತಾರೆ ಮಾರ್ಕಂಡೇಯರು ಆಯುಷ್ಯ ಕೊಡು ಅಂತ ಕೇಳೋದಿಲ್ಲ. ಏನು ಕೇಳ್ತಾರೆ ನೋಡ್ರಿ, ವರಮೇತಂ ವೃಣೇಥಾಪಿ ಪೂರ್ಣಕಾಮಾಭಿವರ್ಷಣಾತ್ ಭಗವತ್ಯಚ್ಯುತೇ ಭಕ್ತಿಂ ತತ್ಪರೇಶು ತಥಾ ತ್ವಯಿ ಅಂತ. ವರಮೇತಂ ವೃಣೆ ಅಥಾಪಿ, ನಾನು ನಿಜವಾಗಿಯೂ ಹೇಳಬೇಕಂದ್ರೆ ನೀವಂತೂ ಪೂರ್ಣ ಕಾಮರು. ರುದ್ರದೇವರಿಗೆ ನಾವೇನು ಕೊಡಲಿಕ್ಕಾಗೋದಿಲ್ಲ. ಮನೆಯೊಳಗೆ ನಾವು ಒಂದು ಅರ್ಘ್ಯಪಾದ್ಯನೂ ಚೆನ್ನಾಗಿ ಮಾಡಿರೋದಿಲ್ಲ. ಎಷ್ಟೋ ಸಲ ಸುಮ್ಮನೆ ರುದ್ರದೇವರ ಮಂತ್ರ ಅಂದು ಮುಗಿಸ್ಬಿಟ್ಟಿರ್ತೀವಿ. ಹೀಗೆ ನಾವು ದೇವತಾ ಸ್ತೋತ್ರವನ್ನು ಹೇಳಿ ಏನು ಮಾಡಲಿಕ್ಕೆ ಸಾಧ್ಯ? ನಿಮಗೆ ನೀವು ಪೂರ್ಣ ಕಾಮರಾಗಿದ್ದೀರಿ. ಆದರೆ ನನಗೆ ನೀವು ಆಶೀರ್ವಾದ ಮಾಡಬೇಕು. ಯಾವ ಆಶೀರ್ವಾದ ಅಂತಂದರೆ, ಭಗವಂತನಲ್ಲಿ ಭಕ್ತಿಯನ್ನು ಕೊಡು, ಜೊತೆಗೆ ಅದರಂತೆ ನಿಮ್ಮಲ್ಲಿಯೂ ಭಕ್ತಿಯನ್ನು ಕೊಡುವಂತ ಹೇಳಿ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಅಂದ್ರಲ್ಲ, ನಿಮ್ಮಲ್ಲೂ ಕೂಡ. ಹಾಗೆ ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತೇನದ, ಅದು ಇದೇ ಮಾತನ್ನೇ ಅಲ್ಲಿ ದಾಸರು ಕಾಣಿಸಿದ್ದಾರೆ. ಹೇಳ್ತಾರೆ, ತತ್ಪರೇ ಭಗವತಿ ಅಚ್ಯುತೆ ಭಕ್ತಿಂ ತತ್ಪರೇಶು ತಥಾತ್ವಯಿ, ಅದರಂತೆ ನಿಮ್ಮೊಳಗೂ ಕೂಡ ಆ ವಿಶೇಷವಾದ ಮತ್ತು ಇದನ್ನು ಕೊಡಬೇಕು, ಭಕ್ತಿಯನ್ನು ಕೊಡಬೇಕು ಅಂತೆಲ್ಲ ಕೇಳಿದಾಗ ಆ ಭಕ್ತ ಪ್ರಿಯರಾದ ಯಾವ ರುದ್ರದೇವರಿದ್ದಾರೆ ಅವರಿಗೆ ಕಣ್ಣಿನೊಳಗೆ ನೀರು ಬಂತಂತೆ. ಇಂತಹ ಭಕ್ತರಿದ್ದಾರಪ್ಪ ಜಗತ್ತಿನೊಳಗೆ, ಕೊಟ್ಟಾಗ ಎಲ್ಲವನ್ನೂ ಕೊಟ್ಟು ಬಿಡಲಿ ಅಂತ ಕಸಗೊಳ್ಳೋ ಜನ ಇರುವಾಗ ಇಂತಹ ದುಷ್ಕರವಾದ ಕಾಲದೊಳಗೆ ಭಕ್ತಿಯನ್ನು ಬಿಟ್ಟು ಇನ್ನೇನೂ ಕೇಳೋದಿಲ್ಲಲ್ಲ ಅಂತಂದರೆ, ಅದಕ್ಕಾಗಿ ಅವರ ಕಣ್ಣಿನೊಳಗೆ ಆನಂದ ಬಾಷ್ಪಗಳು ಬರ್ತದೆ ಅಂತ ಹೇಳ್ತಾರೆ. ಇದು ಸುಂದರವಾದ ಕಥೆಯನ್ನು ಮಹಾಭಾರತದ ವನಪರ್ವದೊಳಗೆ ನಿರೂಪಣೆ ಮಾಡ್ತಾರೆ. ಇಷ್ಟು ಆಯುಷ್ಯ ಪಡ್ಕೊಂಡಿದ್ದಾಯಿತು, ನರಸಿಂಹ ಪುರಾಣದಿಂದ ಆಯಿತು, ಪದ್ಮಪುರಾಣದಿಂದ ಆಯಿತು, ಈಗ ಮಹಾಭಾರತದಿಂದಲೂ ಆಯುಷ್ಯ ಸಿದ್ಧ ಆಯಿತು. ಈ ಬಂದ ಆಯುಷ್ಯವನ್ನು ಮುಂದೆ ಏನು ಮಾಡಿದರು ಅದನ್ನು ಹೇಳಲಿಕ್ಕೆ ಭಾಗವತ ಹೊರಡ್ತಾ ಇದೆ. ಭಾಗವತದೊಳಗೆ ಈ ಕಥೆಯನ್ನು ಇನ್ನೂ ಚೆನ್ನಾಗಿ ವಿಸ್ತಾರ ಮಾಡಿ ಹೇಳ್ತಾರೆ. ಮತ್ತು ಮೊದಲಿಂದ ಆರಂಭ, ಎಲ್ಲಿಂದ ಹುಟ್ಟಿದರು ಅಂತ. ಅಲ್ಲಿ ಮಾತ್ರ ಅವರು ಹುಟ್ಟಿದ ಆ ಪ್ರಸಂಗ ಇದೆಯಲ್ಲ, ಪ್ರಸಂಗ ಅನ್ನೋಕ್ಕಿಂತ ಅವರು ಯಾರಿಂದ ಹುಟ್ಟಿದರು ಅಂತನ್ನುವಲ್ಲಿ ಒಂದು ವಿಶೇಷ ಭಾಗವತದೊಳಗೆ ತೋರಿಸ್ತಾರೆ. 12ನೇ ಸ್ಕಂದದೊಳಗೆ ಏನಂತ, ಆ ಮಾರ್ಕಂಡೇಯರು ಹುಟ್ಟಿದ್ದು ಮೃಕಂಡ ಋಷಿಗಳಿಗೆ, ಅವರು ಭೃಗುಪುತ್ರರು ಅಂತ ಆ ನರಸಿಂಹ ಪುರಾಣಾದಿಗಳಲ್ಲಿ ಬಂದಿತ್ತು.
ಇದರೊಳಗೆ ಒಂದು ಸಣ್ಣ ವ್ಯತ್ಯಾಸ. ಭಾಗವತದೊಳಗೆ ಹೇಳ್ತಾರೆ, ಭೃಗು ಋಷಿಗಳಿಗೆ ಖ್ಯಾತಿ ಅನ್ನುವ ಪತ್ನಿಯೊಳಗೆ ಧಾತ ವಿಧಾತ ಅನ್ನುವ ಇಬ್ಬರು ಮಕ್ಕಳಿದ್ರು ಅಂತ, ಗಂಡಸು ಮಕ್ಕಳು. ಒಬ್ಬ ಹೆಣ್ಣುಮಗಳು ಹುಟ್ಟಿದ್ಲು. ಯಾರು? ಭಾರ್ಗವಿ, ಸಾಕ್ಷಾತ್ ಮಹಾಲಕ್ಷ್ಮಿ, ಭೃಗುಪುತ್ರಿಯಾಗಿ ಹುಟ್ಟಿದ್ಲು. 2 ಗಂಡು 1 ಹೆಣ್ಣು ಭೃಗು ಋಷಿಗಳಿಗೆ. ಆ 2 ಗಂಡು ಇತ್ತಲ್ಲ, ಧಾತ ವಿಧಾತ ಅನ್ನುವಲ್ಲಿ ಧಾತ ಅಂದರೆ ಸಂಸ್ಕೃತವಾಗಿ ಧಾತೃ ಶಬ್ದ. ಆ ಧಾತೃವಿನಲ್ಲಿ ಹುಟ್ಟಿದವರೇ ಮೃಕಂಡು ಋಷಿಗಳು. ಆಮೇಲೆ ಆ ಮೃಕಂಡುವಿನಲ್ಲಿ ಮಾರ್ಕಂಡೇಯರು ಹುಟ್ಟಿದರು ಅಂತ ಭಾಗವತದೊಳಗೆ ಬರ್ತದೆ. ಇದರರ್ಥ ಏನಾಯಿತು ಅಂದರೆ, ಧಾತೃವಿನ ಅಕ್ಕ ಅಥವಾ ತಂಗಿ ಮಹಾಲಕ್ಷ್ಮಿ ಆದರೆ ಮಾರ್ಕಂಡೇಯರಿಗೇನಾದ್ರು ಸೋದರತ್ತೆ. ಈ ಒಂದು ವಿಶೇಷವಾದ ಭಾವವನ್ನು ಭಾಗವತದಲ್ಲಿ ತೋರಿಸಿಕೊಡ್ತಾರೆ. ಮಾರ್ಕಂಡೇಯರು ಸಾಕ್ಷಾತ್ ಭಾರ್ಗವಿ ಅಂತ ಯಾರು ಕರೆಸಿಕೊಳ್ತಾರೆ ಮಹಾಲಕ್ಷ್ಮಿ, ಅವಳು ಸೋದರತ್ತೆಯಾಗಿ ಇದ್ದಂತಹ ಒಂದು ವಿಶೇಷವಾದ ಪ್ರಸಂಗ ಭಾಗವತದ್ದು. 12ನೇ ಸ್ಕಂದದಲ್ಲಿ ಅಧ್ಯಾಯ 7, 8, 9 ಅದರೊಳಗೆ ವಿಶೇಷವಾಗಿ ಹೇಳಿದ್ದಾರೆ. ಎಲ್ಲವನ್ನು ತೆಗೆದು ಹೇಳಲಿಕ್ಕೆ ಸ್ವಲ್ಪ ಸಮಯ ಆಗೋದರಿಂದ ಆ ಭಾಗವತದ ಕಥೆಯೊಳಗೆ ನಿರೂಪಣೆ ಮಾಡುತ್ತಾರೆ. ಮೃಕಂಡ ಋಷಿಗಳಿಗೆ ಈ ಭಕ್ತ ಮಾರ್ಕಂಡೇಯರು ಹುಟ್ಟಿದ್ದಾರೆ. ಮುಂದೆ ಅವರಿಗೆ ದೀರ್ಘವಾದಂತಹ ಆಯುಷ್ಯ ದೇವರು ಪ್ರದಾನ ಮಾಡ್ತಾನೆ. ಆ ಕಥೆಗಳೆಲ್ಲ ಯಥಾ ಪ್ರಕಾರವಾಗಿ ಬಂದಾಗ ಅವ್ರು ಹೇಳ್ತಾರೆ, ಅವರು ದೇವರ ಸ್ತೋತ್ರವನ್ನು ಮಾಡ್ತಾ ಇರುವಾಗ ಅಲ್ಲಿ ಭಗವಂತ 2 ರೂಪಗಳಿಂದ ಅವರಿಗೆ ಅನುಗ್ರಹ ಮಾಡಿದ್ದನ್ನು ದಾಖಲು ಮಾಡ್ತಾರೆ. ಯಾವ್ಯಾವುದು ನಿಮಗೆಲ್ಲ ಗೊತ್ತಿದೆ. ನರನಾರಾಯಣ ರೂಪದಿಂದ ನಾರಾಯಣ ಋಷಿಗಳು, ನರನಾರಾಯಣ ಆಶ್ರಮದ ನಾರಾಯಣ ಋಷಿಗಳು ಅಂತ ನಾವು ಕರಿತೀವಿ. ನಾರಾಯಣ ಅಂದರೆ ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡಿದ್ದು. ನರ ಅಂದರೆ ಶೇಷದೇವ. ಆ ಶೇಷದೇವರಲ್ಲಿ ದೇವರ ಆವೇಶ ಇದೆ, ಅವತಾರ ಅಲ್ಲ. ಅವತಾರ ಮತ್ತು ಆವೇಶ ಅಂತ 2 ಭಾಗ. ಅವತಾರ ಅಂತಂದರೆ ಭಗವಂತ ಪೂರ್ಣ ರೂಪದಿಂದ ಬಂದು ಅಲ್ಲಿ ಅವತಾರ ಮಾಡಿದ್ದು. ಆವೇಶ ಅಂತಂದರೆ ತನ್ನ ಕಿಂಚಿತ್ ಆವೇಶವನ್ನು ಮಾತ್ರ ಅಲ್ಲಿ ತೋರಿಸಿದ್ದು. ಶುಕ್ಲಕೇಶ, ಬಿಳಿಯಾದ ಕೂದಲಿನಿಂದ ಆವೇಶವನ್ನು ತೋರಿಸಿದ್ದು ಈ ಶೇಷದೇವರೊಳಗೆ, ಅದು ನರರೂಪ. ಇನ್ನೊಂದು ನಾರಾಯಣ ರೂಪ, ಯಾವುದು ಸಾಕ್ಷಾತ್ ಭಗವಂತನೇ ಶ್ರೀಕೃಷ್ಣ ಕೃಷ್ಣಕೇಶದಿಂದ ಹುಟ್ಟಿ ಬಂದಿದ್ದಾನೋ ಆ ರೂಪ ಅಂಥೇಳಿ ಈ ರೂಪಗಳಿಂದ ದೇವರು ಅವರಿಗೆ ತಮ್ಮ ರೂಪವನ್ನು ತೋರಿಸಿದ್ದಾರೆ. ಆವಾಗ ಮಾರ್ಕಂಡೇಯರು ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರವನ್ನು ಭಾಳ ಚೆನ್ನಾಗಿ ಇಲ್ಲಿ ಹಿಡಿದಿಟ್ಟಿದ್ದಾರೆ, ತೋರಿಸ್ತೀನಿ. ಆ ಸ್ತೋತ್ರವನ್ನು ಕೇಳ್ರಿ. ಮಾರ್ಕಂಡೇಯ ಉವಾಚ ಕಿಂ ವರ್ಣಯೇ ತವ ವಿಭೋ ಯದುದೀರಿತಾಸು ಸಂಸ್ಪಂದತೆ ತಮನು ವಾಂಗ್ಮನ ಇಂದ್ರಿಯಾಣಿ ಸ್ಪಂದಂತಿ ವೈ ತನುಭೃತಾಂ ಅಜಶರ್ವಯೋಶ್ಚ ಸ್ವಸ್ಯಾಪ್ಯಥಾಪಿ ಭಜತಾಮನುಭಾವಬದ್ಧಃ. ಹೇಳ್ತಾರೆ ನೋಡ್ರಿ, ಕಿಂ ವರ್ಣಯೇ ತವ ವಿಭೋ. ನಾನು ನಾರಾಯಣ ದೇವರು ಎದುರಿಗೆ ಬಂದು ನಿಂತಾಗ ನಮ್ಮ ಬಾಯಿ ಏನಾಗ್ತದೆ ನಿಮಗೆಲ್ಲ ಗೊತ್ತ. ಧ್ರುವರಾಜರ ಕಥೆಯೊಳಗೆ ದೇವರ ಎದುರಿಗೆ ಇಷ್ಟು ದಿವಸ ಯಾವ ದೇವರಿಗೋಸ್ಕರ ವಾಸುದೇವ ದ್ವಾದಶಾಕ್ಷರ ಮಂತ್ರದಿಂದ ಆ ಧ್ರುವರಾಜರು ಪ್ರಾರ್ಥನೆ ಮಾಡ್ತಿದ್ದಾರೋ ಎದುರಿಗೆ ಬಂದು ಪರಮಾತ್ಮ ನಿಂತಾಗ ಅವಾಗೇನಾಯಿತು ಅಂತಂದರೆ ಅವ್ರಿಗೆ ಮಾತೇ ಹೊರಡಲಿಲ್ಲ. ಆವಾಗ ದೇವರು ತನ್ನ ಶಂಖವನ್ನು ಸ್ಪರ್ಶ ಮಾಡಿಸ್ತಾರೆ. ಆ ಶಂಖದ ಸ್ಪರ್ಶದಿಂದ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತನ್ನುವ ಮಾತು ಹೊರಗೆ ಬರ್ತದೆ. ಭಗವಂತ ಯಾವ ಪರಮಾತ್ಮ ನಮ್ಮೊಳಗಿದ್ದು ಮಮ ವಾಚಮಿಮಾಂ ಪ್ರಸುಪ್ತಾಂ, ಒಳಗೇ ಹುದುಗಿ ಹೋಗಿರುವ ಮಾತನ್ನು ಹೊರಗೆ ತರ್ತಾನೋ. ನಮಗೆಲ್ಲ ಮಾತಾಡ್ಲಿಕ್ಕೆ ಬರ್ತದೆ, ಆದರೂ ಸುಮ್ಮನಿರ್ತೀವಿ. ಯಾಕೆ ಹೇಳ್ರಿ? ಒಳ್ಳೆಯ ಮಾತು ಪ್ರಸಂಗಕ್ಕೆ ಬರ್ತಾ ಇಲ್ಲ ಅಂತ ಸುಮ್ಮನಿರ್ತೀವಿ. ಎಷ್ಟೋ ಸಲ ನಾವು ಸುಮ್ಮನಿದ್ದಾಗ ಏನು ಮೌನವಾಗಿ ಕೂತೀರಿ ಅಂತಂದರೆ ನಮಗೆ ನಾವು ಮೂಕರು ಅಂತ ಅರ್ಥ ಅಲ್ಲ, ಒಳ್ಳೆಯ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಹಾಗೆ ನಮ್ಮ ಒಳಗೆ ಪ್ರಸುಪ್ತವಾಗಿ ಆ ಭಾವನೆಯ ರೂಪದಲ್ಲಿ ಕೂತಂತಹ ಯಾವ ಒಳ್ಳೆಯ ಮಾತಿದೆ ಅದು ಹೊರಗೆ ಬರಲಿಕ್ಕೆ ಕಾರಣ ಯಾವುದು? ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅದು ಶ್ರವಣ ಇರಲಿ, ಮನಸ್ಸಿರಲಿ, ಮತ್ತು ಯಾವುದೇ ಇಂದ್ರಿಯ ಇರಲಿ, ಆ ಇಂದ್ರಿಯಗಳು ತಮ್ಮ ತಮ್ಮ ಕೆಲಸ ಮಾಡಲಿಕ್ಕೆ ಕಾರಣ ಯಾರು ಅಂದರೆ ಇದೇ ನಾರಾಯಣನೇ. ಅಂತಹ ಪುರುಷನಿಗೆ ನಮಸ್ಕಾರ ಅಂತ ಹೇಳಿ ಹೇಳ್ತಾರೆ. ಅದನ್ನೇ ಮಾರ್ಕಂಡೇಯರು ಕೂಡ ತಮ್ಮ ಮಾತಲ್ಲಿ ಹೇಳ್ತಾರೆ. ಕಿಂ ವರ್ಣಗೆ ತವ ವಿಭೋ ಯದುದೀರಿತಾಸು ಸ್ಪಂದತೆ ತಮನು ವಾಂಗ್ಮನ ಇಂದ್ರಿಯಾಣಿ. ನನ್ನ ಮನಸ್ಸು ಇಂದ್ರಿಯಗಳೆಲ್ಲ ಇವತ್ತು ಸ್ಪಂದನೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ನನ್ನದು ಅಂದರೆ ನಾನು ಸಣ್ಣವನು, ನಮ್ಮ ಬಿಟ್ಬಿಡ್ರಿ. ಬ್ರಹ್ಮದೇವರ ಮನಸ್ಸು ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ರುದ್ರದೇವರ ಮನಸ್ಸು ಇಂದ್ರಿಯಗಳು ಕೆಲಸ ಮಾಡ್ತಾ ಇವೆ ಅಂತಂದ್ರೂ ಅದೆಲ್ಲವೂ ನಿನ್ನ ಅನುಗ್ರಹದಿಂದಲೇ. ನಾವೇನು ನಿನ್ನನ್ನು ಹೊಗಳಲಿಕ್ಕೆ
ಸಾಧ್ಯ, ನಾನೇನು ನಿನ್ನನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ. ಹೇಳ್ತಾರಲ್ಲ, ರಮಾ ಕಾಮಾರಾತಿ ಕಮಲ ಭವನ ಶ್ಯಾಮಲತನು ಯದಾ ಶಕ್ತ ಸ್ತೋತುಂ ಜಡಮತಿರಹಂ ಕೌವ್ರಜಪತೆ ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವತ್ವೀಶ ಕರುಣ ಸಮುದ್ರೇಶಾ ವಾಣಿ ತವ ಹೃದಯತೋಷಾಯ ಸತತಂ ಅಂತ ಸತ್ಯಸಂಧ ತೀರ್ಥರು ವಿಷ್ಣು ಸ್ತುತಿಯೊಳಗೆ ಈ ಮಾತನ್ನು ಹೇಳ್ತಾರೆ. ರಮಾ ಕಾಮಾರಾತಿ ಕವನ ಭವನಃ ಯದಾ ಅಶಕ್ತಾಹ ಸ್ತೋತು. ಇವರ್ಯಾರೂ ಮಾತಾಡಲಿಕ್ಕಾಗದೇ ಇದ್ದಾಗ ಎಲ್ಲೋ ಸೈಡಿಗೆ ನಿಂತ ನಾವು, ಹಿಂದಿರುವ ಅಲ್ಲ ಕೊನೆಗೆ ಮನುಷ್ಯಾಧಮರಾದ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ? ಆದರೂ ಕೂಡ ಹೇಳಿದ್ನಲ್ಲ ನಿನ್ನೆ, ಗಂಗಾ ನದಿಗೆ ಹೋದಾಗ ನಮ್ಮದೂ ಒಂದಿರಲಿ ಅಂತ ಒಂದು ಬಾಟಲ್ ನೋಡಿ ನೀರು ಹಾಕೊಂಡು ಬರ್ತೀವೋ ಇಲ್ಲಿ. ಇಡೀ ಗಂಗಾ ನದಿ ತೊಗೊಂಡು ಬರ್ಲಿಕ್ಕೆ ಆಗೋದಿಲ್ಲ ಬೆಂಗಳೂರಿಗೆ, ಇರೋ ಕಾವೇರಿನೇ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇನ್ನು ಗಂಗಾ ನದಿನ ಎಲ್ಲಿಂದ ತೊಗೊಂಡ್ಬರ್ತೀವಿ. ಆದರೂ ಒಂದು ಸಣ್ಣ ಕೊಡಪಾನದೊಳಗೆ ನಾವು ಗಂಗಾ ನದಿಯನ್ನು ತೆಗೆದುಕೊಂಡು ಬಂದಂತೆ ನಮ್ಮದೂ ಒಂದು ಅರ್ಘ್ಯ, ನಮ್ಮದೂ ಒಂದು ಸೇವೆ ಇರಲಿ ಅಂತ ನಮ್ಮದು ಒಂದು ಸಣ್ಣ ಅಳಿಲು ಸೇವೆಯನ್ನು ನಾವು ಮಾಡ್ತೀವೋ ಇಲ್ಲ. ಹಾಗೆ ಇಲ್ಲಿ ವರ್ಣನೆ ಮಾಡಲಿಕ್ಕೆ ಮಾರ್ಕಾಂಡೇಯರಂಥ ನನ್ನಂಥ ಮಾರ್ಕಾಂಡೇಯ ಎಂಬ ಹೆಸರಿನ ನಾನು ಏನು ಮಾಡಲಿಕ್ಕೆ ಸಾಧ್ಯ? ಆದರೂ ನನ್ನ ಸೇವೆ ಇರಲಿ ಅಂತ ಹೇಳಿ ಒಂದಿಷ್ಟು ನಿನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದಮೇಲೆ ಆ ಮೂರ್ತಿ ಯಾವ ನರನಾರಾಯಣ ರೂಪದ ಮೂರ್ತಿಗಳಿವೆ ಅವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಕೊನೆಗೆ ಹೇಳ್ತಾರೆ, ಯದ್ದರ್ಶನಂ ನಿಗಮ ಆತ್ಮಹರ ಪ್ರಕಾಶಂ ಆತ್ಮರಹ ಪ್ರಕಾಶಂ ಮುಖ್ಯಂತಿ ಯತ್ರ ಕವಯೋ ಜಪರಾಜತಂತಹ ತಂ ಸರ್ವವಾದ ವಿಷಯ ಪ್ರತಿ ರೂಪಶೀಲಂ ವಂದಾಮಹೇ ಪುರುಷಮಾತ್ಮನಿ ಗೂಢಬೋಧಂ. ಪರಮಾತ್ಮ ತತ್ವಜ್ಞಾನಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಈಗ ಒಂದು ಸಲ ಎಲ್ಲರನ್ನೂ ಕೂಡಿಸ್ಬಿಡ್ರಿ, ಎಲ್ಲ ಜ್ಞಾನಿಗಳನ್ನು ಕೂಡಿಸಿ ದೇವರ ಬಗ್ಗೆ ಹೇಳ್ರಿ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಅದಕ್ಕೆ ಆಚಾರ್ಯರು ಒಬ್ಬೊಬ್ಬರು ಒಂದೊಂದು ಪ್ರವಚನ ಮಾಡ್ತಿರ್ತಾರೆ. ಅಲ್ಲ, ಅವ್ರು ಅವತ್ತು ಹಂಗೆ ಹೇಳಿದ್ರಲ್ಲ ಅಂತಂದರೆ ಹಂಗೆ ಇರೋದು, ಅವ್ರು ಹೇಳಿದಾಗ ಹಂಗೆ ಕಾಣಿಸ್ತದೆ, ಇವ್ರು ಹೇಳಿದಾಗ ಹಿಂಗೆ ಕಾಣಿಸ್ತದೆ. ಇದು ಇಲ್ಲಿ ಮಾತ್ರ ಅಲ್ಲ, ಜ್ಞಾನಿಗಳಲ್ಲೂ ಹಾಗೆ ಇದೆ. ಯಾಕೆ ಅಂದರೆ ಎಲ್ಲ ಜ್ಞಾನಿಗಳು ಕೂಡ ಮುಖ್ಯಂತಿ ಎಂ ಸೂರಯ, ಎಲ್ಲರೂ ಕೂಡ ಅವನ ಮೋಹಕ್ಕೆ ವಶರಾಗಿದ್ದಾರೆ. ಅವ್ರು ಹೇಳ್ತಾರೆ, ಎಂಥ ಮೋಹ ಅದು, ಎಂಥ ಮಾಯಾ ಅಂತಂದರೆ ಊರ್ಣನಾಭಿ. ಊರ್ಣನಾಭಿ ಅಂದರೆ ಏನು ಹೇಳ್ರಿ? ಜೇಡರ ಬಲೆ, ಜೇಡ. ಅದು ತನ್ನ ಬಲೆಯನ್ನೆಲ್ಲ ಹೆಣುತ್ತದೆ, ಬಿಡೋದು ಅದೇ ಬಲೆಯನ್ನು, ಎಲ್ಲರನ್ನು ಬೀಳಿಸ್ಕೋತದೆ. ಯಾವ್ಯಾವ ಸಣ್ಣ ಸಣ್ಣ ಆ ಕ್ರಿಮಿಗಳನ್ನೆಲ್ಲ ಬೀಳಿಸಿಕೊಂಡು ಅದನ್ನು ತಿಂದು ಮತ್ತು ಆ ಬಲೆಯನ್ನು ತಾನೇ ನುಂಗಿಬಿಡು. ಹಾಗೆ ಪರಮಾತ್ಮ ಊರ್ಣನಾಭಿಯಂತೆ ಜೇಡರ ಬಲೆಯಂತೆ ಇಡೀ ಮಾಯಾ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ, ಮಾಯಾ ಅಂದರೆ ಸುಳ್ಳಲ್ಲ, ವ್ಯರ್ಥ ಅವನ ದೃಷ್ಟಿಯೊಳಗೆ ಅಂತಹ ಪ್ರಪಂಚ ಸೃಷ್ಟಿ ಮಾಡಿ ನಮ್ಮನ್ನೆಲ್ಲ ಕರ್ಮಕ್ಷಯವನ್ನು ಉಂಟು ಮಾಡಿ ಮತ್ತೆ ತಾನೇ ಅದನ್ನು ಸರ್ವಸ್ವವನ್ನು ನುಂಗಿಬಿಡ್ತಾನೆ ಅಂತ ಬಹಳ ಚೆನ್ನಾಗಿ ಆ ಕಥೆಯನ್ನು ಅದು ಹೇಳ್ತಾರೆ. ಹೀಗೆ ಈ ನಾರಾಯಣ ಸ್ತೋತ್ರವನ್ನು ಇದು 8-9 ಶ್ಲೋಕಗಳಲ್ಲಿದೆ. ಅದನ್ನು ವಿಶೇಷವಾಗಿ ಮೊನ್ನೆ ಯಾವ ಸ್ತೋತ್ರ ಹೇಳಿದ್ದಲ್ಲ ಅದನ್ನು ಕಿಮ್ಮೇ ಮೃತ್ಯು ಕರಿಷ್ಯತಿ ಅಂತ, ಆ ರೀತಿಯಾಗಿ ಈ ನಾರಾಯಣ ಸ್ತೋತ್ರವನ್ನು ಹೇಳಬೇಕು. ಇದು ಮಾರ್ಕಾಂಡೇಯರ ವಿಶೇಷ ಉಪಾಸನೆ ಅಂತನ್ನೋದನ್ನು ಹೇಳ್ತಾರೆ. ಈ ಮಾರ್ಕಾಂಡೇಯರು ತಾವು ನರನಾರಾಯಣ ರೂಪದಿಂದ ದೇವರನ್ನು ನೋಡಿದ ಮೇಲೂ ಕೂಡ ತಪಸ್ಸನ್ನು ಹಾಗೆ ಮುಂದುವರಿಸಿದ್ರಂತೆ. ಯಾಕೆಂದರೆ ಯಾವುದೋ ಒಂದು ಫಲಕ್ಕಾಗಿ ಮಾಡುವವರು ಮಧ್ಯಮರು, ಒಂದು ಫಲ ಸಿಕ್ತು, ಆ ತಪಸ್ಸಲ್ಲಿ ಮುಗೀತು. ಈಗ ನಾವು ಓದ್ತಿರ್ತೀವಿ, ಯಾವುದೋ ಒಂದು ಪಾರಾಯಣ ಹಿಡ್ಕೊಂಡಿರ್ತೀವಿ, ಆಯ್ತಲ್ಲ ಮಧ್ವನವಮಿ ಮುಗೀತು 9 ದಿವಸ, ಇನ್ಯಾಕೆ ಮತ್ತು ಸುಮಧ್ವ ವಿಜಯ, ಮತ್ತು ಮುಂದಿನ ವರ್ಷ ಮಾಘ ಮಾಸ ಬಂದಾಗ ನೋಡ್ಕೊಂಡ್ರೆ ಆಯಿತು ಅಂತೇ ನಾವು ಅದನ್ನು ಇಟ್ಟಿರ್ತೀವಿ ಎತ್ತಿ. ಹಂಗೆ ಮಾಡುವವರು ಮಧ್ಯಮರು, ಅಧಮರೇನಲ್ಲ ಮಧ್ಯಮರು. ಉತ್ತಮರು ಯಾರು ಅಂದರೆ ಈಗ ಹಿಡಿದೇನೆ ಇನ್ನು ಕೊನೆ ಉಸಿರಿರೋಗೂ ಅದನ್ನು ಬಿಡೋದಿಲ್ಲ ಅಂತ ಯಾರು ಮಾಡ್ತಾರಲ್ಲ ಅವರು ಉತ್ತಮರು. ಹೀಗೆ ತಪಸ್ಸನ್ನು ಮಾಡ್ತಾ ಮಾಡ್ತಾ ಅವರು ದೇವರನ್ನು ಸಾಕ್ಷಾತ್ಕರಿಸಿಕೊಂಡರು. ಅಷ್ಟೊತ್ತಿಗಾಗಲೇ 6 ಮನ್ವಂತರಗಳು ಕಳೆದು ಹೋಗಿತ್ತು. 6 ಮನ್ವಂತರ, ಯಾವುದೋ ವರ್ಷ 1000 ವರ್ಷ 10,000 ವರ್ಷ ಅಂದಾಗ ದೊಡ್ಡದು ಅನ್ನಿಸ್ತು ನಮಗೆ. 6 ಮನ್ವಂತರಗಳು ಕಳಿಬೇಕು ಅಂದರೆ ಎಷ್ಟು ವರ್ಷಗಳು ಕಳೆದು ಹೋಗ್ಯಾವ. ಅದೆಲ್ಲ ಮುಗೀತು. 7ನೇ ಮನ್ವಂತರ ನಡೀತಾ ಇದೆ ಅವ್ರಿಗೆ, ಅವರು ಮಾಡಿರುವ ತಪಸ್ಸಿಗೆ. ಆವಾಗ ದೇವತೆಗಳೆಲ್ಲ ವಿಚಾರ ಮಾಡಿದ್ವಿ. ಇಂದ್ರದೇವರಂದರು, ಅಲ್ಲ ದೇವರೇ ಬಂದು ಹೋದ್ಮೇಲೆ ಮತ್ತಿದು ತಪಸ್ಸು ಎಕ್ಸ್ಟೆಂಡೆಡ್ ಅದಲ್ಲ, ಯಾಕಿದು ಮತ್ತೇನು ನಮ್ಮ ಕುರ್ಚಿಗೆ ಏನಾದರೂ ವ್ಯತ್ಯಾಸ ಆಗ್ತದಾ ಹೆಂಗೆ ಅಂತ ವಿಚಾರ ಮಾಡಿಯೋ, ಅಥವಾ ಇವರ ಸತ್ವ ಎಷ್ಟು ದೊಡ್ಡದು ಜಗತ್ತಿಗೆ ಗೊತ್ತಾಗಲಿ ಅನ್ನುವ ಕಾರಣಕ್ಕಾಗಿಯೂ ಕೂಡ ಇಂದ್ರದೇವರು ಏನು ಮಾಡ್ತಾರೆ ಅಂದರೆ ಒಂದು ಟೀಮ್ ತಯಾರು ಮಾಡ್ತಾರೆ. ಅದರ ಹೆಡ್ ಯಾರು ಅಂದರೆ ಕಾಮ, ಮನ್ಮಥ ಇದ್ದಾರೆ, ಅವನನ್ನು ನಿಲ್ಲಿಸಿ ಜೊತೆಗೆ ಒಂದಿಷ್ಟು ಅಪ್ಸರಾ ಸ್ತ್ರೀಯರು, ಒಂದಿಷ್ಟು ಜನ ಒಳ್ಳೆಯ ಶೀತ ಗಾಳಿಯನ್ನು ಬೀಸುವ ಮರುತ್ತುಗಳು, ಇವರೆಲ್ಲರನ್ನೂ ಕರ್ಕೊಂಡು ಹೋಗಿ ಒಂದು ಶೃಂಗಾರದ ಪರಿಸರವನ್ನೇ ಆ ಪ್ರದೇಶದೊಳಗೆ ನಿರ್ಮಾಣ ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ತಾರೆ.
ಏನು ಮಾಡಿದರೂ ಕೂಡ ಮಾರ್ಕಂಡೇಯರು ಜಗ್ಗೋದಿಲ್ಲ. ಅವರು ಬಂದು ತಣ್ಣಗಿನ ಗಾಳಿ ಬೀಸ್ತಾರೆ. ಆ ಯಾರು ಮನ್ಮಥ ತನ್ನ ಬಾಣವನ್ನು ಬಿಡ್ತಾನೆ. ಯಾವ ಬಾಣವನ್ನು ಬಿಟ್ಟಾಗ ರುದ್ರದೇವರಿಗೆ ಇದಾಯಿತು ಅಂತ ಹೇಳ್ತಾರಲ್ಲ, ಆ ರುದ್ರದೇವರ ಮೂರಿನ ಕಣ್ಣಿನಿಂದ ಈ ಮನ್ಮಥ ಸುಟ್ಟು ಹೋಗ್ತಾನಲ್ಲ, ಆ ರುದ್ರಾನುಗ್ರಹ ಪಡೆದ ಮಾರ್ಕಂಡೇಯರಿಗೆ ಅದೂ ಕೂಡ ನಾಟಲಿಲ್ಲ. ಅದಕ್ಕೆ ಹೇಳಿದರು, ಮೃತ್ಯುವನ್ನು ಗೆಲ್ಲೋದು ದೊಡ್ಡದಲ್ಲ, ಕಾಮವನ್ನು ಗೆಲ್ಲೋದು ಬಹಳ ದೊಡ್ಡದು. ಇದು ಅವರ ಮುಖ್ಯ ಸಾಧನೆ. ಮೃತ್ಯು ಗೆದ್ದದ್ದಕ್ಕಿಂತ ಕಾಮವನ್ನು ಗೆದ್ದದ್ದು ಅಂತ ಹೇಳಿ ಭಾಗವತ ದಾಖಲು ಮಾಡ್ತಾರೆ. ಹೀಗಾಗಿ ಯಾರೇ ಬಂದರೂ ಕೂಡ ಜಗ್ಗದೆ ಕುಗ್ಗದೆ ಅವರು ತಮ್ಮ ಇದನ್ನು ಪೂರ್ಣವಾಗಿ ಮಾಡಿಕೊಂಡಿದ್ದಾರೆ, ಆಪ್ತ ಕಾಮರು ಆಗಿದ್ದಾರೆ. ಆವಾಗ ಮಾರ್ಕಂಡೇಯರ ಈ ಅದ್ಭುತವಾದಂತಹದ್ದನ್ನು ನೋಡಿ ಪರಮಾತ್ಮ ಮತ್ತೆ ಕೇಳ್ತಾನೆ, ಇಷ್ಟು ತಪಸ್ಸನ್ನು ಮಾಡ್ತಾ ಇದ್ದಿ, ನಿನಗೇನಾದರೂ ಹೊರ ಕೊಡಬೇಕು ನಾ ಇಲ್ಲಿ. ಆವಾಗ ಬಂದಾಗ ಸ್ತೋತ್ರ ಮಾಡಿ ಕಳಿಸ್ಬಿಟ್ಟು ಈಗೇನಾದರೂ ಹೊರ ತಗೋ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೊಂದು ವರ ನಾನೇನೂ ಕೇಳಲಾರೆ, ಸ್ತೋತ್ರದಲ್ಲೇ ಹೇಳಿದ್ದಾರೆ ಆಗಳ ಯಾವ ವರವನ್ನು ನಾನು ಕೇಳಲಾರೆ, ನಿನ್ನನ್ನು ನಾನು ವರ್ಣಿಸಲಾರೆ, ಆದರೂ ನೀನು ಕೊಡ್ತೀಯ ಅಂದಮೇಲೆ ಇದೊಂದು ಕೇಳ್ತೀನಿ. ಏನು ಕೇಳ್ತಾರೆ ಗೊತ್ತೇನೋ? ಅವರಂತಾರೆ, ಪ್ರಳಯ ಕಾಲದ ಮಹಾಪ್ರಳಯ ಕಾಲದ ನಿನ್ನ ಮಹಿಮೆಯನ್ನು ನಾನು ನೋಡಬೇಕು ಅಂತ ಹೇಳ್ತಾರೆ. ಇದು ಅವರಂತಾರೆ ಯಾರೂ ಕೇಳದೆ ಇದ್ದದನ್ನು ಕೇಳಿದ್ರು. ಯಾಕೆ ಹೇಳ್ರಿ? ಮಹಾಪ್ರಳಯ ಕಾಲದೊಳಗೆ ಯಾರು ಸೆಕೆಂಡ್ ಪರ್ಸನ್ನೇ ಇಲ್ಲ. ಅಲ್ಲಿ ಇರೋದು ಇಬ್ಬರೇ, ಅದು ವ್ಯಕ್ತವಾಗಿ ಒಬ್ಬರೇ. ಪರಮಾತ್ಮ ಒಬ್ಬನೇ ಇರೋದು. ಆಲದ ಎಲೆಯ ರೂಪದಲ್ಲಿ ಮಹಾಲಕ್ಷ್ಮಿ ಇರೋದು, ಆಲದ ಎಲೆಯ ರೂಪದೊಳಗೆ. ಅಂತೂ ವ್ಯಕ್ತವಾಗಿರುವ ವ್ಯಕ್ತಿ ಒಬ್ಬನೇ, ಪರಮಾತ್ಮ ಒಬ್ಬನೇ. ಇಂಥ ಒಂದು ಸನ್ನಿವೇಶವನ್ನು ನೋಡಲಿಕ್ಕೆ ಬ್ರಹ್ಮದೇವರು ಇರೋದಿಲ್ಲ, ರುದ್ರದೇವರು ಇರೋದಿಲ್ಲ. ಅಂಥದ್ದನ್ನು ಮಾರ್ಕಂಡೇಯರು ಕೇಳಿಬಿಟ್ರಲ್ಲ ಅಂತ. ಅಂದರೆ ಪ್ರಶ್ನೆ ಕೇಳಲಿಕ್ಕೂ ಎಂಥ ಚಾತುರ್ಯ ಇರಬೇಕು ನೋಡಿ. ಕೊಡೋರು ಹಿಂದೆ ಮುಂದೆ ನೋಡಬೇಕು, ಪರಮಾತ್ಮ ನೋಡೋದಿಲ್ಲ. ಆದರೂ ಚಾತುರ್ಯ ಎಷ್ಟಿರಬೇಕು ಮಾರ್ಕಂಡೇಯರಿಗೆ. ಅವ್ರು ಹೇಳ್ತಾರೆ, ಪ್ರಳಯ ಕಾಲದ ಆ ಮಹಿಮೆಯನ್ನು ನಾನು ನೋಡಬೇಕು. ಹೌದಾ, ಆಗಲಿ ಅಂದ್ಬಿಟ್ಟ ದೇವರು. ಒಂದು ಸಲ ತೋರಿಸ್ತೀನಿ, ಅದನ್ನು ನೋಡು ಅಂತಂದ. ಆವಾಗಲೇ ಹೇಳಲಿಲ್ಲ, ಸಮಯ ಬಂದಾಗ ತೋರಿಸ್ತೀನಿ ಅಂತಂದು. ನೀನು ಕಂಟಿನ್ಯೂ ಮಾಡಿ, ಮತ್ತೆ ಜಪ ತಪ ಎಲ್ಲ ಕಂಟಿನ್ಯೂ ಆಗಬೇಕು. ಎಲ್ಲಿ ಪುಷ್ಪಭದ್ರಾ ನದಿಯ ತೀರದೊಳಗೆ ಮಾರ್ಕಂಡೇಯರು ಕೂತಿದ್ದಾರೆ, ತಮ್ಮ ಆ ತಪಸ್ಸನ್ನು ಮಾಡ್ತಾ ನಿರತರಾಗಿ ಅದು ಹಾಗೇ ನಡೀತಾ ಇತ್ತು. ಒಂದು ದಿನ ಸಾಯಂಕಾಲ ಕೂತಾಗ ಒಂದಿಷ್ಟು ವಾತಾವರಣ ಬದಲಿ ಆಯಿತು. ಜೋರಾಗಿ ಗಾಳಿ ಬೀಸಲಿಕ್ಕೆ ಶುರುವಾಯಿತು. ಆ ಗಾಳಿ ಬೀಸೋದು ಅದು ಬಿರುಗಾಳಿಯಾಗಿ ಕನ್ವರ್ಟ್ ಆಯಿತು. ದಿನದ ಗಾಳಿ ಹೆಚ್ಚಾಯಿತು, ವೇಗ ಅತಿಯಾಗಿ ಬಿರುಗಾಳಿ ಆಯಿತು. ಮೇಘಗಳೆಲ್ಲ ಎಂಥ ಮೇಘಗಳು, ನೀವು ಸಂವರ್ತಕ ಮೇಘಗಳು ಅಂತ ಕೇಳಿರಲ್ಲ ಇದರ ಟೈಮ್ನೊಳಗೆ, ಯಾವುದು ಗೋವರ್ಧನ ಉದ್ಧಾರದೊಳಗೆ ಅಂಥ ಮೇಘಗಳು, ಕಪ್ಪಾದ ಘನಘೋರವಾದ ನೀರನ್ನು ನದಿಯಂತೆ ಸುರಿಸುವ ಮೇಘಗಳು ಬಂದು ಅಂತ. ಅದಾದ ಮೇಲೆ ಸಮುದ್ರ ಎಲ್ಲ ಉಕ್ಕಲಿಕ್ಕೆ ಪ್ರಾರಂಭ ಆಯಿತು. ಎಲ್ಲ ಸಮುದ್ರ ನದಿ ಒಂದೇ ಆಗಿ ಎಲ್ಲ ಕಡೆ ನೀರಿನ ಹಾಹಾಕಾರ, ನೀರು ಹೆಚ್ಚಾಗಿ ಹಾಹಾಕಾರ ಶುರುವಾಗಿ ಎಲ್ಲರೂ ಅದರೊಳಗೆ ಬಿದ್ದಿದ್ದಾರೆ. ಮಾರ್ಕಂಡೇಯರು ಅದರೊಳಗೆ ಬಿದ್ದಿದ್ದಾರೆ. ತಪಸ್ಸಿನೊಳಗೆ ಇದನ್ನು ನೋಡ್ತಾ ಇದ್ದಾರೆ. ಅವರು ಬಿದ್ದು ಒದ್ದಾಡ್ತಾ ಇದ್ದಾರೆ. ಪರ್ವತಗಳೆಲ್ಲ ಮುಳುಗಿ ಹೋಗಿವೆ. ಆಕಾಶದೊಳಗೆ ಮಿಂಚು, ವಿದ್ಯುತ್ತು ಅಗ್ನಿಯಂತೆ ಮೈ ಮೇಲೆ ಬಂದು ಬೀಳ್ತಾ ಇದೆ. ಎಲ್ಲ ಏಕಕಾಲಕ್ಕೆ ನಮ್ಮ ಮೈ ಮೇಲೆ ಒಂದಿಷ್ಟು ತಣ್ಣೀರು, ಬಿಸಿನೀರು, ಬಿಸಿ ಎಲ್ಲ ಒಂದೇ ಸಲಿಗೆ ಬಿದ್ದರೆ ಏನನ್ನು ನಾವು ಮಾಡಬಹುದು. ಹೀಗೆ ಪ್ರಳಯ ಕಾಲದ ಆ ಘನಘೋರ ಸ್ಥಿತಿಯನ್ನು ತೋರಿಸ್ತಾ ಇದ್ದಾರೆ. ಜನ ಎಲ್ಲ ಅದರೊಳಗೆ ಬಿದ್ದು ಸತ್ತು ಹೋಗಿರೋದನ್ನು ನೋಡ್ತಾ ಇದ್ದಾರೆ. ಈ ರೀತಿ ತಾವು ಒದ್ದಾಡ್ತಾ ಇರೋದನ್ನು 1000 ವರ್ಷ ಕಾಲ ನೋಡಿದ್ರು. ನಮ್ಗೆ ಆಶ್ಚರ್ಯ ಅನಿಸ್ಬೋದು. 1000 ಅನ್ನೋದಕ್ಕೆ ಅನೇಕ ಅಂತ ಅರ್ಥ. ಅನೇಕ ವರ್ಷಗಳ ಕಾಲ ಇದು ನಡೀತು. ಅದು ನಡೆದ ಮೇಲೆ ಆವಾಗ ಅವರು ಕಷ್ಟಪಟ್ಟು ಒಂದು ಕಡೆ ಒಂದು ಜಾಗದಲ್ಲಿ ಬರ್ತಾ ಇದ್ದಾರೆ. ಒಂದೇ ಒಂದು ಗಿಡ ಇತ್ತು, ಆಲದ ವೃಕ್ಷ, ವಟವೃಕ್ಷ. ಪರಮಾತ್ಮ ಆ ವಟವೃಕ್ಷ ನೋಡಿದ್ರು ಆಶ್ಚರ್ಯ. ಎಲ್ಲ ಜಗತ್ತಿನೊಳಗೆ ಎಲ್ಲವೂ ನಾಶ ಆಗಿ ಹೋದಾಗ ವಟವೃಕ್ಷಕ್ಕೆ ಕೆಳಗೆ ಮಣ್ಣಿಲ್ಲ, ಕೆಳಗೆ ಇರೋದೆಲ್ಲ ಬರೀ ನೀರು. ವೃಕ್ಷಕ್ಕೆ ಬೇಕಾದ ಯಾವ ಪ್ರಸಂಗನೂ ಅಲ್ಲಿಲ್ಲ. ಆದರೂ ಆ ವೃಕ್ಷದೊಳಗಿರುವ ಎಲ್ಲ ಎಲೆಗಳು ಹಸರಾಗಿ ಚೆನ್ನಾಗಿ ಕಾಣಿಸ್ತಾ ಇವೆ, ಕಂಗೊಳಿಸ್ತಾ ಇವೆ. ಆಲದ ಎಲೆಗಳು. ಅದರಲ್ಲಿ ಈಶಾನ್ಯ ದಿಕ್ಕಿನ ಒಂದು ಎಲೆಯ ಮೇಲೆ ಒಂದು ಸಣ್ಣ ಮಗು ಮಲ್ಕೊಂಡಿದೆ. ಇಷ್ಟು ಕಾಣಿಸ್ತು. ಭಾರಿ ಸಂತೋಷ ಆಯಿತು ಅವರಿಗೆ. ಆ ಮಗು ಇಂಥ ಪ್ರಳಯೋದಕದೊಳಗೂ ಮಲ್ಕೊಂಡಿದೆ ಅಂತಂದರೆ ಆ ಮಗುವಿನ ಹತ್ರ ಹೋಗಬೇಕು ಅಂತ ಆಸೆಯಾಗಿ ಆ ಮಗುವನ್ನು ಹೋಗಿ ಸಂದರ್ಶನ ಮಾಡ್ತಾರೆ. ಹೇಳ್ತಾರಲ್ಲ, ಆಲದೆಲೆಯ ಮೇಲೆ ಮಲಗಿದ ಆದಿಕೇಶವ ನೋಡ ಬನ್ನಿರೊಂದು ಆಲದೆಲೆಯ ಮೇಲೆ ಕೃಷ್ಣ. ಹಾಡಿನೊಳಗೆ ದಾಸರು ಹೇಳುವಂತೆ ಸಣ್ಣ ಆಲದೆಲೆಯ ಮೇಲೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಪರಮಾತ್ಮನ ಕರೀತಾರೆ. ಎಷ್ಟು ದೊಡ್ಡವರು ಬೇಕು ನಿನಗೆ? ತೋರಿಸಿದ್ದಾನೆ ವಿಶ್ವರೂಪ. 14 ಲೋಕ ಸಾಲಿಲ್ಲ, ಕೊನೆಗೆ ಘನೋದಕ ಹೋಗಿ ನಮಗೆ ಗಂಗಾ ನದಿಯಾಗಿ ತೊರೆಯುವಂತೆ ಆಯಿತು. ಇದು ವಿಶ್ವರೂಪ, ತ್ರಿವಿಕ್ರಮ ರೂಪ ಪರಮಾತ್ಮಂದು. ಅಣುವಾಗಿ ಅತೀ ಸಣ್ಣವನಾಗಿ ಒಂದು ಸಣ್ಣ ಆಲದೆಲೆಯ ಮೇಲೆ ಪರಿಪೂರ್ಣನಾಗಿ ಮಲಗಿದ್ದಾನೆ. ಅದು ಕೂಡ ದೇವರು ತೋರಿಸಿದ್ದಾನೆ. ಆ
ಯಾವ ವಟಪತ್ರ ಇದೆ ಅದು ರಮಾತ್ಮಕವಾದದ್ದು ಅಂತ. ರಮಾದೇವಿಯ ಸ್ವರೂಪದ ವಟಪತ್ರ ಅದರ ಮೇಲೆ ಕೃಷ್ಣ ಮಲಗಿದ್ದಾನೆ ಸಣ್ಣ ಮಗುವಾಗಿ. ಅದರ ಹತ್ತಿರ ಹೋಗ್ತಾರೆ ಕವಿಗಳಂತಾರೆ, ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಭಜ ಸಂವಿಧೇನುದ. ಎಷ್ಟು ಚೆನ್ನಾಗಿ ಬರೀತಾರೆ. ಕರಕಮಲದಿಂದ ಪಾದಕಮಲವನ್ನು ಮುಖಕಮಲದಲ್ಲಿ ಇಟ್ಟುಕೊಂಡಿದ್ದಾನೆ. ಇದಕ್ಕಿಂತ ಏನು ಚೆನ್ನಾಗಿ ಬರೀಬೋದು. ಹೀಗಾಗಿ ಕೈಯನ್ನು ನೋಡಿದರೆ ಅದೂ ಕೂಡ ಒಂದು ಪುಷ್ಪದಂತೆ ಕಾಣಿಸ್ತಾ ಇದೆ. ಕಾಲನ್ನು, ಮಕ್ಕಳ ಕಾಲು ಬಹಳ ಚಂದ ಇರುತ್ತೆ ನೋಡ್ಲಿಕ್ಕೆ, ಒಂದು ಒಳ್ಳೆ ಕಡುಬು, ಸಣ್ಣ ಕಡುಬು ಮಾಡಿದರೆ ಹೆಂಗಿರಬೇಕು ಹಂಗಿರ್ತದೆ. ಅಂತಹ ಕಮಲ, ನಾವು ಅದರೊಳಗೂ ಎಕ್ಸಾಂಪಲ್ ತಿನ್ನೋದೇ ಕೊಡ್ತೀವಿ ಅಂತ ನೀವು ಗಮನಿಸ್ಬೇಕು. ಆಚಾರ್ಯರಿಗೆ ತಿನ್ನೋಕ್ಕಿಂತ ಅಪೇಕ್ಷೆ ಯಾವುದು ಇರೋದಿಲ್ಲ. ನಾವು ಅವ್ರು ಹೇಳಿಗತ್ತಾರೆ ಅದರೊಳಗೆ ಪುಷ್ಪ ಅಂತ, ನಾವು ಅದನ್ನು ಮತ್ತೆ ಕಡುಬು ಮಾಡಿ ನಿಮ್ಗೆ ಹೇಳ್ತಿದ್ದೀವಿ ಅಂದರೆ ಇದು ನಮಗೆ ನಮ್ಮ ಯೋಗ್ಯತೆ ಇಷ್ಟು ಅಂತ. ಅಂತಹದ್ದನ್ನು ಮುಖಾರವಿಂದದೊಳಗೆ ಇಟ್ಟುಕೊಂಡು ಚೀಪ್ತಾ ಇದೆ ಬಟ್ಟನ್ನು. ಇವ್ರ ಹತ್ತಿರ ಹೋದ ತಕ್ಷಣ ಅದು ಶ್ವಾಸ ತೊಗೊಂಡ್ಬಿಡ್ತದೆ ಅಂತ ಒಳಗೆ. ಆ ಉಚ್ಛ್ವಾಸವನ್ನು ತೆಗೆದುಕೊಂಡಾಗ ಒಳಗೆ ಹೋಗ್ಬಿಟ್ರ. ಈ ಜಗತ್ತೆಲ್ಲ ಪ್ರಳಯವಾಗಿದ್ದನ್ನು ನೋಡಿ ಒಳಗೆ ಹೋಗಿ ನೋಡಿದರೆ ಅಲ್ಲೊಂದು ಜಗತ್ತು ಕಾಣಿಸ್ತಾ ಇದೆ. ಯಶೋಧಾದೇವಿಗೆ ಹೇಗೆ ದೇವರು ತೋರಿಸಿದ್ನೋ ಹಾಗೆ ಅಲ್ಲೊಂದು ಜಗತ್ತು ಕಾಣಿಸ್ತಾ ಇದೆ. ಅಲ್ಲಿ ಯಥಾ ಪ್ರಕಾರ ಸಪ್ತದ್ವೀಪಗಳು, ಸಾಗರ, ಪರ್ವತ, ನದಿ ಎಲ್ಲವೂ ಇದೆ. ಜೊತೆಗೆ ಮಾರ್ಕಾಂಡೇಯರ ಆಶ್ರಮದ ಹತ್ತಿರ ಅದು ಪುಷ್ಪಭದ್ರಾ ನದಿ, ಅದರ ಹತ್ತಿರ ಅವರು ತಪಸ್ಸಿಗೆ ಕೂತಿದ್ದು ಇವರಿಗೆ ಕಾಣಿಸ್ತದೆ. ಇದೇನು ಆಶ್ಚರ್ಯ ಅನ್ನೋ ಹೊತ್ತಿಗೆ ಮತ್ತೆ ನಿಶ್ವಾಸ ಆಗಿ ಹೊರಗೆ ಬಂದ್ಬಿಡುತ್ತೆ. ಕೂಸಿನ ಮೂಗಿನ ಹೊರಳೆಯಿಂದ ಹೊರಗೆ ಬಂದ್ಬಿಡುತ್ತೆ. ಹೀಗೆ ಪರಮಾತ್ಮ ಏಕಕಾಲಕ್ಕೆ ವಿಷ್ಣು ಮಹಾವಿಷ್ಣು ಎರಡೂ ಆಗಿದ್ದಾನೆ ನೋಡಿ. ವಿಷ್ಣು ಅಂದ್ರೆ ಏನು? ಇದ್ದ ಜಗತ್ತಿನಲ್ಲಿ ಒಳಗಿರುವವನು ವಿಷ್ಣು, ಪ್ರವೇಶ ಮಾಡಿದವನು ಅಂತ. ಮಹಾವಿಷ್ಣು ಅಂದ್ರೇನು? ತಾನು ನಮಗೆ ಕಾಣಿಸದ ಜಗತ್ತದಲ್ಲ, ಇದರಿಂದ ಹೊರಗಿಂದು ಆಚೆಯದ್ದು ಅದರೊಳಗೂ ಇದ್ದವನು. ಹೀಗೆ ಎರಡೂ ರೂಪವನ್ನು ತಾನು ಪ್ರಕಟಗೊಳಿಸಿದ್ದಾನೆ. ಆಶ್ಚರ್ಯದಿಂದ ಇವರು ನೋಡ್ತಾ ಇದ್ದಾರೆ. ಇಷ್ಟಾದ ಮೇಲೆ ಇನ್ನೇನು ಮಾಡ್ತಾರೆ? ಒಂದು ಸಣ್ಣ ಕೂಸು ಇಷ್ಟು ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದಾಗ ಅದನ್ನು ಅಪ್ಕೊಳ್ಬೇಕು ಅಂತ ಹೋಗ್ತಾರೆ, ದೇವರು ಮಾಯಾ ತೆಗೆದುಬಿಡ್ತಾರೆ. ಆ ಇಡೀ ಪರದೆಯನ್ನು ಹೇಗೆ ನಾವು ಒಂದು ಸೀನ್ ನೋಡ್ತಾ ಇರ್ತೀವಿ, ಆ ಪರದೆಯನ್ನು ಹಿಂಗೆ ಎಳೆದು ಬಿಟ್ಟರೆ ಇದು ಹೊರಟೋಗ್ತದೆ. ಆ ಇಡೀ ಸಂಪೂರ್ಣ ಮಾಯ ಯಾವುದು ಪ್ರಳಯವನ್ನು ತೋರಿಸ್ತಾ ಇತ್ತೋ ಆ ಮಾಯೆಯನ್ನು ಉಪಸಂಹಾರ ಮಾಡಿಬಿಡ್ತಾನೆ ದೇವರು. ಆವಾಗ ಮತ್ತೆ ನೋಡಿದ್ರೆ ಯಥಾ ಪ್ರಕಾರ ಹೀಗೆ ತಪಸ್ಸಿಗೆ ಕೂತಿರ್ತಾರೆ. ತಪಸ್ಸಿಗೆ ಕೂತವರು ಅಲ್ಲಿಗೆ ಹೋಗಿ ಅವರನ್ನೇ ಅದರಲ್ಲಿ ಕಂಡು, ಪರಮಾತ್ಮನನ್ನು ಕಂಡು ಮತ್ತೆ ಉಪಸಂಹಾರಿತರಾಗಿ ಇಲ್ಲಿ ಬಂದು ಕೂತಿದ್ದಾರೆ. ಆವಾಗ ಅವರ ಕಣ್ಣಿನೊಳಗೆ ನೇತ್ರದಲ್ಲಿ ಬಿಂದುಗಳು, ಅಶ್ರುಗಳು ಕಾಣಿಸ್ತಾ ಇವೆ. ಹಾಗೆ ಆಗಿರುವ ಆನಂದವನ್ನು ಯಾರೂ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬರೀತಾರೆ, ಹೇಳ್ತಾರೆ, ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿಜಾನೀಮಃ ಅಂತ ಹೇಳಿ ಬರೀತಾರೆ. ನಮಗೆ ಕಣ್ಣು ನಾವು ಹೇಳಬೇಕು, ನಾವು ಅದು ಏನು ನೋಡಿದ್ವಿ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಕಣ್ಣಿನೊಳಗೆ ಅದನ್ನು ಸೆರೆ ಇಡ್ಲಿಕ್ಕೆ ಬರೋದಿಲ್ಲ. ಹೋಗಲಿ, ನಿಮಗೇನು ತಿಳಿದೋದು ಅದನ್ನು ಹೇಳ್ರಿ ಅಂದರೆ ನಮ್ಗೆ ಹೇಳಲಿಕ್ಕೂ ಬರೋದಿಲ್ಲ. ಇಷ್ಟು ಅಶಕ್ತರು ನಾವಿದ್ದೀವಿ ಅಂತ ಜ್ಞಾನಿಗಳು ಹೇಳ್ತಾರೆ, ಅಪರೋಕ್ಷ ಜ್ಞಾನಿಗಳು. ಹಾಗೆ ಅವರು ಕೂಡ ಅಷ್ಟು ನೇತ್ರ ಬಿಂದುಗಳಿಂದ ಕೂಡ್ಕೊಂಡಿದ್ದಾರೆ. ಮತ್ತೆ ತಪಸ್ಸನ್ನು ಯಥಾ ಪ್ರಕಾರ ಮಾಡುತ್ತಿದ್ದಾರೆ. ಆವಾಗ ರುದ್ರದೇವರು ಪಾರ್ವತಿ ದೇವರ ಮೇಲೆ ಹೋಗ್ತಾ ಇದ್ರಂತೆ. ಅವ್ರು ನೋಡಿ ಪಾರ್ವತಿ ದೇವಿ ಅಂದಂತ, ಇಷ್ಟೊತ್ತು ಪಾಪ ಅವ್ರಿಗೆಲ್ಲ ಗೊತ್ತು ಜ್ಞಾನಿಗಳು, ಇಷ್ಟೊತ್ತು ಪಾಪ ಪ್ರಳಯೋದಕದೊಳಗೆ ಓಡಾಡಿ ಬಂದು ಸುಸ್ತಾಗಿರಬೇಕು, ಅವ್ರಿಗೊಂಚೂರು ಶಾಂತಿ ಕೊಡ್ರಿ ಅಂತ ಹೇಳಿ ರುದ್ರದೇವರಿಗೆ ಹೇಳಿದರೆ, ನೋಡ್ತೇನಾಗಾದ್ರೆ ಅವ್ರ ಹತ್ರ ಹೋಗಿ ಮಾತಾಡ್ಸೋಣ, ಏನು ಕೇಳ್ತಾರೆ ನೀನೇ ನೋಡು ಅಂತಂತ. ಏನು ಕೇಳ್ತಾರೆ ಅವರು ಏನಾದರೂ ಶಾಂತಿ ಕೊಡು, ಭಾಳ ಶ್ರಮವಾಗಿದೆ ಅಂತಾರ ಅನ್ನೋದಿಲ್ಲ. ಆಗಲೇ ಹೇಳಿದ್ರಲ್ಲ, ಅದೇ ವಾಕ್ಯ, ಭಾಗವತ ವಾಕ್ಯ. ಆವಾಗ ರುದ್ರದೇವರು ಪಾರ್ವತಿ ದೇವರು ಬರ್ತಾರಂತೆ. ಅವರನ್ನೂ ನೋಡೋದಿಲ್ಲಂತ ಇವರು. ಮತ್ತೆ ಜಪ ಮಾಡ್ತಾ ಇದ್ದಾರೆ. ಹಳೆಯದನ್ನು ನೆನಪು ಮಾಡಿಕೊಂಡು ಆ ಕೃಷ್ಣ ರೂಪವನ್ನು, ಕೃಷ್ಣ ಮೂರ್ತಿಯನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ರುದ್ರದೇವರು ಹೊರಗೆ ಬಂದು ಅವರು ಕಾಣಿಸ್ದೇ ಇದ್ದಾಗ ಒಂದು ಕ್ಷಣ ಒಳಗೆ ಬಂದುಬಿಟ್ರಂತೆ. ಯಾಕಂದರೆ ಮನಸ್ಸಿನಿಂದ ನೋಡೋದಲ್ಲ, ಮನಸ್ಸಿರೋದೇ ರುದ್ರದೇವರೇ ತೋರಿಸ್ತಾ ಇರುವ ಆ ದೃಶ್ಯದಲ್ಲಿ ತಾವೇ ಕಾಣಿಸ್ಕೊಂಡ್ಬಿಟ್ರಂತೆ. ಇವರು ರುದ್ರದೇವರು ಕಾಣಿಸಿದ್ರಲ್ಲ ಅಂತ ಚಕ್ಕಂತ ಕಣ್ಣು ತೆಗೆದ್ರಂತೆ. ಎದುರುಗಡೆ ಅವರೇ ಇದ್ದ ಸಾಕ್ಷಾತ್ ಭವಾನಿಯರು ಬಂದು ನಿಂತಿದ್ದಾರೆ. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಮಾಡಿ, ಏನು ಸೌಭಾಗ್ಯ ಇವತ್ತು ಪರಮ ವೈಷ್ಣವರಾದಂತಹ ಮಹಾರುದ್ರದೇವರು ಬಂದು ನಮಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ ಅಂತಂದರೆ ಏನು ಅನುಗ್ರಹ. ನಮ್ಮ ತಂದೆಗೂ ಆಶೀರ್ವಾದ ಮಾಡಿದ್ರು, ನಮಗೂ ಮಾಡಿದ್ದಾರೆ ಅಂಥೇಳಿ ಮಾರ್ಕಾಂಡೇಯರು ಕೇಳ್ತಾರೆ. ಆವಾಗ ನನಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೀರಿ ನೀವು ಅಂತ ಅವರು ಪೂಜಾದಿಗಳನ್ನೆಲ್ಲ ಮಾಡಿದಾಗ, ನಿಮಗೇನು ಬೇಕು ಹೇಳ್ರಿ, ಪಾರ್ವತಿ ಭಾಳ ಏನೋ ಕಾತರರಾಗಿ ಕಾಳ್ತಾ ಇದ್ದಾಳೆ, ಏನು ಬೇಕು ನಿಮಗೇನಾದರೂ ಭಾಳ ಶ್ರಮವಾಗಿದೆಯಾ, ಏನಾದರೂ ಕೊಡಬೇಕಾ ಲೌಕಿಕವಾದ್ದು ಅಂತಂದರೆ ಏನು ಬೇಡ, ಭಕ್ತಿಯನ್ನು ಕೊಟ್ಟುಬಿಟ್ಟು ಸಾಕು ಅಂತಂತ. ಹೀಗಾಗಿ ನಿಮ್ಮಲ್ಲಿ
ಮತ್ತು ಪರಮಾತ್ಮನಲ್ಲಿ ಅವಿಚ್ಛಿನ್ನವಾದ ಭಕ್ತಿಯನ್ನೇ ನಾನು ಕರುಣಿಸಬೇಕು, ಇನ್ಯಾವುದನ್ನು ನಾನು ಅಪೇಕ್ಷೆ ಪಡುವುದಿಲ್ಲ ಅಂಥೇಳಿ ಆ ಭಾಗವತದಲ್ಲಿ ಹೇಳ್ತಾರೆ. ಆವಾಗ ಅವರಂತಾರೆ, ಎಂಥ ಧನ್ಯರು, ಜಗತ್ತಿನೊಳಗೆ ಇಂಥವರು ಸಿಗೋದಿಲ್ಲ. ಇದ್ದ ಆಯುಷ್ಯವನ್ನು ಕಲ್ಪಾಂತ ಆಯುಷ್ಯ ಮಾಡಿಕೊಂಡವರು, ಆ ಕಲ್ಪಾಂತ ಆಯುಷ್ಯದೊಳಗೆ ಅನುಕ್ಷಣವೂ ದೇವರು ಕೊಟ್ಟ ಆಯುಷ್ಯ ಅಂತ ನೆನಪಿಟ್ಟುಕೊಂಡು ಅದನ್ನು ಸರಿಯಾಗಿ ಬಳಸುವ, ಅದನ್ನು ಬೆಳೆಸುವ ಅದ್ಭುತವಾದಂತಹ ಏನು ಮಾರ್ಕಾಂಡೇಯರ ತಪಸ್ಸಿದೆ, ಅದಕ್ಕೆ ಭಾರೀ ಜೈಕಾರವನ್ನು ಹಾಕಿ ರುದ್ರದೇವರು ಹೇಳ್ತಾರೆ, ಇಂಥವರು ಯಾವಾಗಲೂ ಕೂಡ ಸ್ತುತ್ಯರು, ಸ್ಮರಣೀಯರು. ಅದಕ್ಕಾಗೇ ಏನಾಗಿದೆ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ವಿಶೇಷತಃ ಭಾಗವತದ ಈ ದ್ವಾದಶ ಸ್ಕಂದದ ಏನು ಭಾಗ ಇದೆ, ಈ ಪುಷ್ಪಭದ್ರಾ ನದಿಯ ತೀರದ ಭಾಗ, ಇದನ್ನು ಎಲ್ಲ ಕಾಲದಲ್ಲೂ ವಿಶೇಷತಃ ಈ ಶಾಂತ್ಯಾದಿಗಳನ್ನು ಮಾಡಿಕೊಳ್ಳುವಾಗ ನೆನಪು ಮಾಡ್ಕೊಳ್ಬೇಕು. ಒಂದು ಭಾಗವತ, ನಿತ್ಯಂ ಭಾಗವತೋದ್ಭವಂ ಅಂತಿರೋದ್ರಿಂದ ಭಾಗವತನೂ ಹೌದು, ಜೊತೆಗೆ ಮಾರ್ಕಾಂಡೇಯರ ಚರಿತ್ರೆಯೂ ಹೌದು ಅಂಥೇಳಿ ಇದನ್ನು ನಾವು ಕೇಳ್ತಾ ಬಂದಿದ್ದೀವಿ. ಅದು ಅನೇಕ ವರ್ಷಗಳಿಂದ ನಡೆದದ್ದೇ. ಅದು ಶಿಷ್ಟಾಚಾರ ಅಂತಲೂ ಮಾಡಬೇಕು, ಜೊತೆಗೆ ಅನುಕ್ಷಣವೂ ಇದನ್ನು ನೆನಪು ಮಾಡ್ಕೊಳ್ಬೇಕು. ಹೀಗಾಗಿ ನಾವು ಯಾವತ್ತೇ ನಮ್ಮ ಮೃತ್ಯುವಿನ ಬಗ್ಗೆ ಭಯವನ್ನು ಪಟ್ಟದ್ದಾದರೆ ಅವತ್ತು ಮಾರ್ಕಾಂಡೇಯರ ಸ್ಮರಣೆಯನ್ನು ಮಾಡಬೇಕು. ಆವಾಗ ಮೃತ್ಯುವಿನ ಭಯನೂ ಇಲ್ಲ, ಮೃತ್ಯುವೂ ಸ್ವಲ್ಪ ದೂರ ಹೋಗ್ತದೆ. ಆದ್ದರಿಂದ ಇದು ನಿಶ್ಚಯ, ನಿಶ್ಚಿತ. ಇದರ ಮೇಲೆ ವಿಶ್ವಾಸ ಮಾಡು. ಸಂಶಯಾತ್ಮ ಪ್ರಣಶ್ಯತಿ ಅಂತ ಕೃಷ್ಣ ಹೇಳಿದ್ದಾನೆ. ಇದು ಹೌದು, ಆಚಾರ್ಯನೋ ಅಂತಾರೆ, ಅದು ಆಗ್ತದೋ ಬಿಡ್ತದೋ ಅಂತ ನಾವು ಅಂದ್ಕೊಂಡ್ರೆ ಸಂಶಯ ಇದ್ದರೆ ಆಗೋದಿಲ್ಲ, ನಿಶ್ಚಯ ಅದು. ಸಂಶಯ ಇದ್ದರೆ ಆಗೋದಿಲ್ಲ ಅನ್ನೋ ನಿಶ್ಚಯ ಅದು. ಹೀಗಾಗಿ ನಿಶ್ಚಯ ಇದ್ದರೆ ಆಗ್ತದೆ, ಅದರೊಳಗೆ ಯಾವ ಸಂಶಯ ಇಲ್ಲ. ಇದೇ ನೋಡ್ರಿ ಸತ್ಯ. ಆದ್ದರಿಂದ ಇಂತಹ ಮಾರ್ಕಾಂಡೇಯರು ಮತ್ತೆ ಮತ್ತೆ ನಮಗೆಲ್ಲ ಸ್ಮರಣೆಗೆ ಬಂದು ಅನುಗ್ರಹವನ್ನು ಮಾಡಬೇಕು. ಹೀಗೆ ಇನ್ನೂ ಅನೇಕ ಪುರಾಣಗಳಲ್ಲಿ, ಇದಿಷ್ಟು ಬಿಟ್ಟು ಲಿಂಗ ಪುರಾಣ ಮೊದಲಾದ ಪುರಾಣಗಳಲ್ಲೂ ಕೂಡ ಮಾರ್ಕಾಂಡೇಯ ಚರಿತ್ರೆ ಇದೆ. ಅಷ್ಟು ಅಧ್ಯಯನ ಮಾಡಿ ಹೇಳಲಿಕ್ಕೆ ಮತ್ತೊಂದು ಸಲ ಸಮಯ ಆದಾಗ ಅದನ್ನು, ಆ ಭಾಗವನ್ನು ಕೂಡ ನಾವು ನೋಡಬೇಕು. ಅದನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಶ್ರೀಮದ್ ಆಚಾರ್ಯರು ಕೂಡ ಅರ್ಥ ಮಾಡಿ ಕೊಟ್ಟಿದ್ದಾರೆ. ಆ ನಿರ್ಣಯದ ಅನುಸಾರವಾಗಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕು. ಯಥಾಶಕ್ತಿ ಯಥಾಮತಿ ಹೇಳಿದ್ನಲ್ಲ ಅವತ್ತು ಮೊದಲನೇ ದಿವಸ, 1 ತಾಸು ಹೇಳೋ ಪದ್ಧತಿ ಮಾರ್ಕಾಂಡೇಯರ ಚರಿತ್ರೆ. ನಾವು ಒಂದು 5 ತಾಸು ಅಲ್ಲ 3 ತಾಸು ಅದನ್ನು ಮಾಡಿದ್ದೀವಿ ಅಂತಂದರೆ ಅದು ಅವರ ಅನುಗ್ರಹನೇ. ಇದು ಕೂಡ ಗುರು ಅನುಗ್ರಹ ಬಿಟ್ಟರೆ ಇನ್ಯಾವುದೂ ಅಲ್ಲ ಅಂತ ಹೇಳ್ತಾ, ಇದರ ಸಂಪೂರ್ಣ ಶ್ರೇಯಸ್ಸು ನಮ್ಮ ಗುರುಗಳದ್ದೇ ಅಂತ ಹೇಳ್ತಾ, ತಪ್ಪೇನಾದರೂ ಅವ್ಯವಧಾನ, ಅರ್ಜೆನ್ಸಿ ತಪ್ಪುಗಳಂತೂ ಆಗಿರ್ತಾವೆ. ಇಲ್ಲಿ ಹೆಸರು ಅಲ್ಲಿಗೆ, ಅಲ್ಲಿ ಹೆಸರು ಇಲ್ಲಿಗೆ, ಇಷ್ಟೇ ನಮ್ಮ ಶಕ್ತಿ ಇರೋದು. ನಮ್ಮ ಶಕ್ತಿಯನ್ನು ದೇವರು ತೋರಿಸ್ಲಿಕ್ಕೆ ಒಂದೊಂದು ಸಲ ಹೀಗೆ ಮಾಡಿರ್ತಾನೆ. ಈಗೆಲ್ಲವೂ ಕೂಡ ಆ ದೋಷಗಳು ನಮ್ಮದೇ, ಒಳ್ಳೆಯದೇನಿದ್ದು ನಮ್ಮ ಆಚಾರ್ಯರದು ಅಂತ ಹೇಳ್ತಾ, ಮತ್ತು ಇದನ್ನು ವಿಶೇಷವಾಗಿ ಆಯೋಜನೆ ಮಾಡಿದ ನಮ್ಮ ದೇಸಾಯಿ ಮತ್ತು ಅವರ ಪರಿವಾರದವರಿಗೆ, ನಮ್ಮ ಗುರುರಾಜ್ ದೇಸಾಯಿ ಅವರು ವಿಶೇಷವಾಗಿ ಧರ್ಮಿಷ್ಠರು. ಧರ್ಮವನ್ನು ಮಾಡಬೇಕು ಅಂತ ಇಚ್ಛೆ ಈಗಿನ ಕಾಲಕ್ಕೆ ಮಾಡೋದು, ವಿಶೇಷತಃ ಜ್ಞಾನ ಕಾರ್ಯದ ಮೇಲೆ ಇಚ್ಛೆಯನ್ನು ಪಡೋದು ಅಪರೂಪದ ಸನ್ನಿವೇಶನೇ. ಅನುಕೂಲ ಇದ್ದರೂ ಕೂಡ ಅದನ್ನು ಎಲ್ಲರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಪ್ರಸಂಗದೊಳಗೆ ಜ್ಞಾನ ಕಾರ್ಯದಿಂದ ಈ ಕಾರ್ಯಕ್ರಮ ಆರಂಭವಾದದ್ರಿಂದ ದಕ್ಷಿಣಾ ಜ್ಞಾನ ಸಂದೇಶ ಅಂತಿರೋದ್ರಿಂದ ಇದು ನಿಜವಾದ ಅರ್ಥದಲ್ಲಿ ಅದು ಶಾಂತಿ. ಇನ್ನು ಮುಂದೆ ಆಗೋದೇನಿದೆ ಅದು ಶಾಂತ್ಯಾಂಗ ಹೋಮ ಅಷ್ಟೇ. ಇದು ನಿಜವಾದ ಶಾಂತಿ ಅಂತ ಹೇಳಬೇಕು. ಇದು ಅತ್ಯಂತ ಸಕಾಲಕ್ಕೆ ಸುಕಾಲಕ್ಕೆ ಮಾಡಿದ್ದು ಅಭಿನಂದನೀಯವಾದದ್ದು. ದೇವರವರಿಗೆ ಇನ್ನೂ ವಿಶೇಷ ಆಯುಷ್ಯದ ಪೂರ್ಣ ಆರೋಗ್ಯ, ಜೊತೆಗೆ ಭಗವಂತನಲ್ಲಿ ವಿಶೇಷವಾದ ಆಸಕ್ತಿಯನ್ನು ಕೊಡುವಂತೆ, ಹೆಚ್ಚೆಚ್ಚು ಓದು ಬರಹ ಮೊದಲಾದವನ್ನು ಮಾಡುವಂತೆ, ಮತ್ತೆ ಪುನಃ ಇಂತಹದ್ದೇ ವಿಶೇಷ ಅನುಗ್ರಹ ದೇವರು ಮಾಡ್ತಾ ಇರಲಿ ಅಂತ ಹೇಳ್ತಾ, ಅವರಿಗೂ ಅವರ ಪರಿವಾರದವರಿಗೂ ಮತ್ತೆ ಶ್ರೋತೃಗಳಾಗಿ ಬಂದ ನಮಗೆ ನಿಮ್ಮೆಲ್ಲರಿಗೂ ಕೂಡ ಮಾರ್ಕಂಡೇಯರು ಅನುಗ್ರಹವನ್ನು ಮಾಡಲಿ. ಎಲ್ಲರೂ ಒಂದ್ಸಲ ಆ ಶ್ಲೋಕವನ್ನು ಹೇಳಿಬಿಡೋಣ. ಮಾರ್ಕಾಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯ ಐಶ್ವರ್ಯಂ ದೇಹಿಮೆ ಮುನಿಪುಂಗವ ಅಂತ ಪ್ರಾರ್ಥನೆ ಮಾಡ್ತಾ, ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.